ಪಕ್ಕದಲ್ಲಿ ಹೇಳಿ, ಎಂತ ಮನಸ್ಸಿರಬೇಕು? ಕ್ರಿಸ್ತ ಯೇಸುವಿನಲ್ಲಿರುವಂತ ಮನಸ್ಸಿರಬೇಕು. ಯೇಸುವಿಗೆ ಇದ್ದ ಗುಣಗಳು ನಿನ್ನೊಳಗಿರಬೇಕು. ಯೇಸುವಿನಲ್ಲಿದ್ದ ಮನಸ್ಸು ನಿನ್ನಲ್ಲಿರಬೇಕು. ಹಲ್ಲೆಲೂಯಾ. ಎಂತ ಮನಸ್ಸಿತ್ತು ಯೇಸುವಿಗೆ? ಕ್ಷಮಿಸುವ ಮನಸ್ಸು, ಸಹಾಯ ಮಾಡುವ ಮನಸ್ಸು. ಅವರಿಗೆ ಏನಾದ್ರೂ ಮಾಡಬೇಕು, ಅವ್ರ ಬಾಧೆ ಹೇಳ್ತಾರೆ, ಅವರು ಬಿಡುಗಡೆ ಮಾಡಬೇಕು. ಬಿಡಿಸುವ ಗುಣ ಯೇಸುವಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹಾಯ ಮಾಡುವ ಗುಣ ಯೇಸುವಿಗಿದ್ರಿ. ಬರಿದಾಗಿ ಬಂದವರಿಗೆ ತುಂಬುವ ಹಾಗೆ ಯೇಸು ಮಾಡಿ ಕಳಿಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವತ್ತೂ ಈ ಲೋಕದಲ್ಲಿ ನೋಡ್ರಿ, ನಾನು ಉದ್ಧಾರ ಆಗ್ಬೇಕು, ನಾನು ಚೆನ್ನಾಗಿರ್ಬೇಕು, ನನಗೆ ಎಲ್ಲ ಹಣ ಇರಬೇಕು, ನನ್ನ ಹತ್ರನೇ ಎಲ್ಲ ಬೆಳ್ಳಿ ಬಂಗಾರ ಆಸ್ತಿ ಐಶ್ವರ್ಯ ಇರ್ಬೇಕಂತನಲ್ಲ. ಬೈಬಲ್ ಹೇಳ್ತದೆ, ಅವನು ಏನು ಇಲ್ಲದವನಾಗಿ ಹೋಗ್ತಾನೆ. ಅಂದ್ರೆ ಏನು ಇರೋದಿಲ್ಲ, ಅವನಿಗೆ ಗತಿಸಿ ಹೋಗ್ತಾನೆ. ಆದ್ರೆ ಪರರಿಗೆ ನಾನು ಸಹಾಯ ಮಾಡಬೇಕು, ಮತ್ತೊಬ್ಬರಿಗೆ ನಾನು ಒಳ್ಳೇದು ಮಾಡಬೇಕು, ನಾನು ಏನಾದ್ರೂ ಮಾಡಬೇಕಂತ ಯಾರು ಬಯಸ್ತಾರೋ ಅವರ ಪಾದದ ಹತ್ರ, ಓ ಹಲ್ಲೆಲೂಯಾ, ಅವರ ಮನೆಯಲ್ಲಿ ದೇವರ ಆಶೀರ್ವಾದದಿಂದ ತುಂಬಿ ತುಳುಕುತ್ತದೆ. ಆಮೇಲೆ ಹಲ್ಲೆಲೂಯಾ, ತುಂಬಿ ತುಳುಕುತ್ತದೆ. ಬೈಬಲ್ ಹೇಳ್ತದೆ, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರ್ತದೆ. 112ನೇ ಕೀರ್ತನೆ ಏನ್ ಹೇಳ್ತದೆ? ಅವನ ಮನೆಯಲ್ಲಿ ಯಾರವನು? ನೀತಿವಂತನು. ನೀತಿವಂತನು ಯಾರು? ಯೇಸುವನ್ನು ಹಿಂಬಾಲಿಸುವವನು. ಯಾವಾಗ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದಾನೋ ಅವತ್ತು ಅವನು ನೀತಿವಂತನಾಗಿ ಬದಲಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮಲ್ಲಿ ಮಾತ್ರ ಕಲಿಯಿದೆ, ಅವ್ರಿಗೆ ಮಾತ್ರ ಇದೆ, ನಿಮಗೆಲ್ಲ ಕಾರಣಗಳಿಂದ ದೇವರಿಗೆ ಸ್ತೋತ್ರ ಮಾಡಬೇಕು. ಆಮೇಲೆ ಒಬ್ಬ ಹುಟ್ಟು ಕುರುಡ ಹೇಳ್ತಾನೆ, ಕಣ್ಣು ಕೊಟ್ಟ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನೋಡ್ರಿ, ಒಬ್ಬ ಹುಟ್ಟು ಕುರುಡ, ಒಬ್ಬ ಹುಟ್ಟು ಕುರುಡ. ಸ್ವಾಮಿ, ನಾನು ನಿನ್ನ ನೋಡ್ಬೇಕಪ್ಪ, ನಾನು ಈ ಲೋಕ ಹೇಗಿದೆ ನೋಡಿಲ್ಲಪ್ಪ, ನಾನು ನೋಡ್ಬೇಕು ಅಂತ ಹೇಳಿದವನು ಯೇಸುವಿನ ಸುವಾರ್ತೆ ಬದುಕಿರೋವರೆಗೂ ಸಾರಿದ. ಆಮೇಲೆ ಯೇಸು ನಿನ್ನನ್ನು ಬಿಡುಗಡೆ ಮಾಡಿದಾನಂದ್ರೆ ನೀನು ಎಲ್ಲಿರ್ಬೇಕು? ಯೇಸು ಸ್ವಾಮಿ ಬಳಿಯಲ್ಲಿರ್ಬೇಕಮ್ಮ. ಎಲ್ಲಿರ್ಬೇಕಮ್ಮ? ಯೇಸು ಸ್ವಾಮಿ ಬಳಿಯಲ್ಲಿರ್ಬೇಕಮ್ಮ. ಹಲ್ಲೆಲೂಯಾ. ನೀನು ರೋಗದ ಮನಸ್ಸಿನಲ್ಲಿ ಮಲಗಿದ್ರು ಚಿಂತೆ ಇಲ್ಲ, ಯೇಸು ಬಳಿಯಲ್ಲಿರು. ಎಬ್ಬಿಸಲಿಕ್ಕೆ ಯೇಸು ಬಿಟ್ಟರೆ ಯಾರಿಗೂ, ಜೋರಾಗಿ ಹೇಳ್ರಿ, ಯಾರಿಗೂ ಸಾಧ್ಯ ಇಲ್ಲ. ಆಮೇಲೆ ಯಾರಿಗೆ ಸಾಧ್ಯ? ನನ್ನ ಯೇಸುವಿಗೆ ಮಾತ್ರ ಸಾಧ್ಯ. ಆಮೇಲೆ 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 ಜೋರಾಗಿ ಹೇಳ್ರಿ. ನಾನು ಅದಕ್ಕೆ ಆಗಲೇ ಹೇಳಿದೆ, ಕೆಲವರು ಚೆನ್ನಾಗಿ ಕೈ ಕಟ್ಟಲ್ಲ, ಕೆಲವರು ಕಣ್ಣೀರಿಂದ ಪ್ರೇಯರ್ ಮಾಡಲ್ಲ, ಕೆಲವರು ಮೊಣಕಾಲಿಂದ ಪ್ರೇಯರ್ ಮಾಡಲ್ಲ, ಕೆಲವರು ಹೃದಯದಿಂದ ಪ್ರೇಯರ್ ಮಾಡಲ್ಲ, ಕೆಲವರು ಮನಸ್ಸಿಂದ ಪ್ರಾರ್ಥನೆ ಮಾಡಲ್ಲ, ಸುಮ್ಮನೆ ಪ್ರೇಯರ್. ಹಲ್ಲೆಲೂಯಾ. ಯೂದ ಸಹ ಒಳ್ಳೆ ಪ್ರೇಯರ್ ಮಾಡೋ ವ್ಯಕ್ತಿ ಆಗಿದ್ದನೋ ಏನೋ ಗೊತ್ತಿಲ್ಲ. ಆದ್ರೆ ಒಂದೇ ಒಂದು ಹಣದ ಆಸೆ ಅವನ ಜೀವನ ಕೊನೆ ಮಾಡೋದು. ಆದ್ರೆ ಪೇತ್ರನು ನನಗೆ ಯಾರು ಅರಿಯದೆ ಎಂಬುದಾಗಿ ಹೇಳುವಂತ ಪೇತ್ರನು ಪಶ್ಚಾತ್ತಾಪ ಪಟ್ಟದ್ರಿಂದ ಯೇಸು ಕ್ಷಮಿಸಿದ, ಮನುಷ್ಯರನ್ನ ಎಳೆಯುವ ಬೆಸ್ತನಾಗಿ ಮಾಡಿದ. ಬಂಡೆ ಯೇಸು ಮುಂಚೆ ಹೇಳಿದ್ರು ಮತ್ತಾಯನ ಸುವಾರ್ತೆಯಲ್ಲಿ, ನೀನು ಯಾರು? ನೀನು ಯಾರು? ಸೀಮೋನ ಅಲ್ಲ, ಅವನ ಹೆಸರೇನು? ಸೀಮೋನ. ನೀನು ಸೀಮೋನ ಅಲ್ಲ, ಪೇತ್ರ. ಪೇತ್ರ ಅಂದ್ರೆ ಅರ್ಥ ಏನು? ಬಂಡೆ. ಪೇತ್ರ ಅಂದ್ರೆ ಅರ್ಥ ಏನ್ರಿ? ಬಂಡೆ. ಯಾರ ಹೆಸರಿಟ್ಟು? ಯೇಸು. ಏಸಪ್ಪ ಹೇಳಿದ್ರು, ನೀನು ಇನ್ಮೇಲೆ ಸೀಮೋನ ಅಲ್ಲ, ನೀನು ಇನ್ಮೇಲೆ ಪುಕ್ಕ ಅಲ್ಲ, ನೀನು ಇನ್ಮೇಲೆ ಬಲಹೀನ ಅಲ್ಲ, ನಿನ್ನನ್ನ ಬಂಡೆಯಾಗಿ ಮಾಡ್ತೇನೆ, ನಿನ್ನ ಮೇಲೆ ನನ್ನ ಸಭೆ ಕಟ್ತೇನೆ. ಹಲ್ಲೆಲೂಯಾ. ಯೇಸು ನಿಮ್ಮನ್ನ ಕರೀತಾ ಇರ್ಬೋದು, ನೀನು ಬಂಡೆ, ನೀನು ಪೇತ್ರ, ನಿನ್ನ ಮೇಲೆ ನನ್ನ ಸಭೆ ಕಟ್ತೀನಿ ಬಾ. ಪೇತ್ರನು ಸಾರಿದ ಸುವಾರ್ತೆ ಪ್ರಪಂಚಕ್ಕೆ ಮಾದರಿಯಾಗಿದೆ. ಹಲ್ಲೆಲೂಯಾ. ಸೌಲ ನಾವು ಒಂದು ಸಮೂಹದಲ್ಲಿ ನೋಡ್ತೇವೆ. ಸೌಲ ಏನ್ ಮಾಡ್ದ? ಅವನು ಕತ್ತೆಯನ್ನು ಹುಡುಕೊಂಡು ಸಮೂಹನ ಬಳಿಗೆ ಹೋದ, ಸಮೂಹದ ಪಾಸ್ಟರ್ ಬಳಿಗೆ ಹೋದ. ಅವಾಗ ದೇವರ ಆಜ್ಞೆ ಮುಂಚೆನೆ ಹೇಳಿದ್ರು, ನಾಳೆ ನಿನ್ನ ಬಳಿಯಲ್ಲಿ ಇಷ್ಟೊತ್ತಿಗೆ ಒಬ್ಬ ಮನುಷ್ಯ ಬರ್ತಾನೆ, ನೀನು ಅವನನ್ನು ಅಭಿಷೇಕ ಮಾಡಬೇಕು, ಅವನನ್ನು ನಾನು ಇಸ್ರಾಯೇಲ್ ರಾಜನಾಗಿ ನೇಮಕ ಮಾಡಿದ್ದೇನೆ.
ಅಂತ ದೇವರು ಹೇಳಿದ್ದ. ಯಾರಿಗೆ ಹೇಳಿದ್ದ? ಯಾರಿಗೆ ಹೇಳಿದ್ದ? ಸೌಲನಿಗೆ ಹೇಳಿದ್ದ. ಯಾರಿಗೆ ಹೇಳಿದಾಗ? ಸಮುವೇಲನಿಗೆ ಹೇಳಿದ್ದ. ಸಮುವೇಲ ಯಾರು? ಆಸು ದೇವರ ಸೇವಕರು, ಪ್ರವಾದಿಯಾದಂತ ಅವರಿಗೆ ಹೇಳಿದರು. ಹಲ್ಲೆಲೂಯಾ. ಅವರ ಅಭಿಷೇಕ ಮಾಡಿದ, ಅವರ ಆಶೀರ್ವಾದ ಹೊಂದಿದ. ದೇವರ ಸಮ್ಮುಖದಲ್ಲಿ ಸಮುವೇಲ ಹೇಳ್ತಾರೆ, ನೀನು ರಾಜನಾಗ್ತೀಯ. ಆದ್ರೆ ವಾಕ್ಯ ನೋಡ್ತೇವೆ, ಸಮುವೇಲ ಅವರನ್ನ ಯಾರಿಗೂ ಹೇಳಿಲ್ಲ ಅಂತ ಮನಸ್ಸಲ್ಲಿ ಬಚ್ಚಿಟ್ಕೊಂಡು ಹೋದ. ಹಲ್ಲೆಲೂಯಾ. ಕೆಲವರಿಗೆ ಬಚ್ಚಿಟ್ಕೊಳ್ಳುವ ಗುಣ ಇರ್ತದೆ, ಆದ್ರೆ ಅವರ ರಾಜ್ಯ ಬಹಳ ದಿನ ನಡೆಯೋದಿಲ್ಲ. ಬಹಳ ದಿನ ನಡೀತಾ ಸೌಲನ ಕುಟುಂಬ ಬಹಳ ದಿನ ನಡೀತಾ, ಸೌಲನ ಕುಟುಂಬ ನಾಶನಕ್ಕೆ ಒಳಗಾಯಿತು. ಆದ್ರೆ ದಾವೀದನನ್ನು ದೇವರ ಅಭಿಷೇಕ ಮಾಡಿದ. ಯಾರ ಮುಂದೆ ಗೊತ್ತಾ? ಅವನ ತಂದೆಯ ಮುಂದೆ, ಅವನ ತಾಯಿಯ ಮುಂದೆ, ಅವನಿಗಿರುವ 6 ಮಂದಿ ಸಹೋದರರ ಮಧ್ಯದಲ್ಲಿ. ಹಲ್ಲೆಲೂಯಾ. ದೇವರು ಅವನನ್ನ ಅವನ ರೂಮಲ್ಲಿ ಕೂಡಿ ಆಶೀರ್ವಾದ ಮಾಡಲಿಲ್ಲ, ದೇವರು ಅವನನ್ನ ಬಹಿರಂಗವಾಗಿ ಆಶೀರ್ವಾದ ಮಾಡಿದ. ಪ್ರೀತಿಯ ದೇವರ ಮಗ, ನಿನಗೆ ಹೇಳ್ತಾ ಇದ್ದೇನೆ, ನಿನ್ನ ಮನೆಯಲ್ಲಿ, ನಿನ್ನ ಬಂಧುಗಳ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ನೀನು ಕೆಲಸ ಮಾಡುವ ಆಫೀಸ್ ಮಧ್ಯದಲ್ಲಿ, ಸಿಬ್ಬಂದಿಗಳ ಮಧ್ಯದಲ್ಲಿ, ಬಾಸ್ಗಳ ಮಧ್ಯದಲ್ಲಿ, ನೀನು ಹೊಲದಲ್ಲಿ ಹೋಗ್ತಾ ಇದೆಯಾ, ಅನ್ಯ ಜನಗಳ ಮಧ್ಯದಲ್ಲಿ, ನಿನ್ನನ್ನು ಕೀಳಾಗಿ ನೋಡ್ತಾ ಇರುವವರ ಮಧ್ಯದಲ್ಲಿ, ಓ ಪ್ರೈಸ್ ಜೀಸಸ್, ಹಲ್ಲೆಲೂಯಾ, ಅವರೆಲ್ಲರೂ ಬಿಳಿಯಾಗಿ ನೋಡುವ ಹಾಗೆ ದೇವರು ನಿನ್ನನ್ನ ಅಭಿಷೇಕ ಮಾಡಲಿಕ್ಕಿದ್ದಾನೆ. ದೇವರು ನಿನ್ನನ್ನು ಅವರ ಮಧ್ಯದಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯಾವಾಗಲೂ ನಿಮಗೆ ಹೇಳ್ತೇನೆ ನಾನು, ಯೇಸು ಹಾಕಿದ ಮೇಲೆ ಒಳಗೆ ಇರ್ರಿ, ಹೊರ ಹೋಗ್ಬೇಡ್ರಿ. ಏನ್ರಿ? ಎಲ್ಲಿರ್ಬೇಕು ನಾವು? ಯೇಸು ಹಾಕಿದ ಮೇಲೆ. ಅಲ್ಲಿ ಯೋಬ ಬಹಳ ವಚನವನ್ನ ಪದೇ 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 ಧ್ಯಾನಿಸ್ತಾ ಇದ್ದಾರೆ. ಯೋಬ 1ನೇ ಅಧ್ಯಾಯದಲ್ಲಿ ಬನ್ರಿ, ಜೋಬ್ ಚಾಪ್ಟರ್ 1 ಬಂದ್ರ, ಯೋಬ 1ನೇ ಅಧ್ಯಾಯದ 10ನೇ ವಚನ ಓದ್ರಿ. ನೀನು ಅವನಿಗೆ ಅಂದ್ರೆ ಬಹು ದೂರದ ಆಶೀರ್ವಾದ ಇದೆ. ಏನಿದೆ ಅಮ್ಮ? 1 ದಿನದ ಆಶೀರ್ವಾದ ಇಲ್ಲ ಅಲ್ಲಿ, 2 ದಿನದ ಆಶೀರ್ವಾದ ಇಲ್ಲ ಅಲ್ಲಿ, 3 ದಿನದ ಆಶೀರ್ವಾದ ಇಲ್ಲ ಅಲ್ಲಿ, 1 ವಾರದ ಆಶೀರ್ವಾದ ಇಲ್ಲ ಅಲ್ಲಿ, 1 ವರ್ಷದ ಆಶೀರ್ವಾದ ಇಲ್ಲ ಅಲ್ಲಿ, 5 ವರ್ಷದ ಆಶೀರ್ವಾದ ಇಲ್ಲ ಅಲ್ಲಿ, 10 ವರ್ಷದ ಆಶೀರ್ವಾದ ಇಲ್ಲ ಅಲ್ಲಿ. ಅಲ್ಲಿ ಅಂದ್ರೆ ಬಹುದೂರದ ಸಂಕಲ್ಪ, ಬಹುದೂರದ ಆಶೀರ್ವಾದ. ಹಲ್ಲೆಲೂಯಾ. ನನ್ನ ದೇವರು, ನಾನು ನೀನು ಇಲ್ಲಿ ಬಂದು ಆರಾಧನೆ ಮಾಡಿ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೀತಾ ಇದ್ದೇವಂದ್ರೆ, ನಾವು ಆರಾಧನೆ ಮಾಡುವ ದೇವರು ಹೇಳ್ತಾ ಇದ್ದಾನೆ, ಈಗಿನ ಮಾತ್ರ ನಿನಗೆ ಹೇಳ್ತಾ ಇಲ್ಲ, ಮಗನೇ, ಬಹು ದೂರದ ಆಶೀರ್ವಾದ ನಿನಗೆ ಇಟ್ಟಿದ್ದೇನೆ. ಆಮೇಲೆ ದೇವರನ್ನ ಆಶೀರ್ವಾದ ಆ ಮಗನ ಕೈಗಳಿಂದ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಮೇಲೆ ಏನಮ್ಮ, ಎಲ್ಲಿ ಆಶೀರ್ವಾದ ಇದೆಯಮ್ಮ? 1 ದಿನದ ಆಶೀರ್ವಾದ ಇಲ್ಲಮ್ಮ. ಅಡಿಗೆ ಮಾಡಿದ್ರೆ 30 ತುಪ್ಪ ಮಾಡ್ಬೋದು, 2 ತುಪ್ಪ ಮಾಡ್ಬೋದು, ಇಲ್ಲ 3 ತುಪ್ಪ ಮಾಡ್ಬೋದು. ಆಮೇಲೆ ವಾಸನೆ ಬಂದ್ಬಿಡ್ತದೆ ಅಲ್ವಾ? ಆದ್ರೆ ನನ್ನ ದೇವರು ಹೇಳ್ತಾ ಇದ್ದಾನೆ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ. ಅಲ್ಲಿ ಕೂಗೆ ಹೊತ್ತು ಇದೆ, ಕೂನು ಇದೆ. ಹಲ್ಲೆಲೂಯಾ. ಇಲ್ಲಿ ನೋಡಕತ್ತೀರ ನೀವು? ಇಲ್ಲಿ ನೋಡ್ರಿ, ನಿಮಗೆ ಹೇಳ್ತೇನೆ ನಾನು, ಇಲ್ಲಿ ನೋಡ್ರಿ, ನಿಮಗೆ ಅರ್ಥ ಆಗ್ತದೆ. ನೀನು ಇದೇ ಅಕ್ಷರ ಇದು, ಇಲ್ಲಿ ನೋಡ್ರಿ, ಎಲ್ಲರೂ ಇಲ್ಲಿ ನೋಡ್ರಿ, ಇದೇನಿದು? ಕೂ. ನೋಡ್ರಿ, ಇದು ಹಿಂಗ್ ಬಂದು ಹಿಂಗ್ ಒಳ್ಳೆದ್ರಿ, ಬರೀ ಇಷ್ಟೇ ಅಂದ್ರೆ ಕೂ ಅಷ್ಟೇ. ಆದ್ರೆ ಇದು ಹಿಂಗ್ ಬಂದೈತಲ್ಲ, ಕೂ. ಹಲ್ಲೆಲೂಯಾ. ಸೈತಾನನೇ ಸ್ವಲ್ಪ ತಡ್ಕೋ. ಹಲ್ಲೆಲೂಯಾ. ಸೈತಾನ ಅಂದ್ಕೊಂಡ, ನೀನು ಅವನಿಗೂ. ಯಾರೇನು ಹೇಳ್ತಾ ಇರುತ್ತೆ? ಸೈತಾನ ಹೇಳ್ದ. ಯಾರ ಮುಂದೆ? ದೇವ್ರ ಮುಂದೆ ಹೇಳ್ದ. ಏನಂತ? ಎಲ್ಲಪ್ಪ ದೇವರೇ, ನೀನು ಯೋಬನಿಗೂ, ಅವನಿಗೂ ಅಂದ್ರೆ ಯಾರು? ಯೋಬನಿಗೂ
ನಿನ್ನಲ್ಲಿ ಭಯಭಕ್ತಿ ಇಟ್ಟವನಿಗೂ, ನಿನ್ನಲ್ಲಿ ಯಥಾರ್ಥವಾಗಿ ನಡ್ಕೊಳ್ಳೋರಿಗೂ, ನಿನಗಾಗಿ ಬದುಕ್ತಾ ಇರೋರಿಗೂ, ನಿನಗೆ ಯಜ್ಞ ಕೊಡ್ತಾ ಇರೋರಿಗೂ ಏನ್ರಿ ಪಕ್ಕದವ್ರಿಗೆ ಹೇಳ್ರಿ ಏನು ಕೂಗು ಅನ್ಬೇಡಿ, ನೀನು ಅವನಿಗೂ ವಿಷಯದಲ್ಲಿ, ಒಬ್ಬ ಭಕ್ತನ ವಿಷಯದಲ್ಲಿ, ಸಾಮಾನ್ಯ ಭಕ್ತ ಅಲ್ಲ. ಅಲ್ಲಿ 1ನೇ ವಚನ ಓದ್ರಿ, ಅಲ್ಲಿ ಹಂಗೆ ಭಕ್ತಿ ಮಾಡಬೇಡ. 1ನೇ ವಚನ ಓದ್ರಿ. ಅಲ್ಲೇ ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಇಲ್ಲಿ ನೋಡ್ರಿ, ಅವನು ಯಾರವನು? ಶ್ರೀಮಂತನು. ಬಹಳ ಜನರಿಗೆ ಶ್ರೀಮಂತಿಗೆ ಬಂದ ಮೇಲೆ ದೇವರೇ ಬಿಟ್ಟು ಬಿಡ್ತಾರೆ, ಪ್ರಾರ್ಥನೆ ಬಿಟ್ಟು ಬಿಡ್ತಾರೆ, ಆರಾಧನೆ ಬಿಟ್ಟು ಬಿಡ್ತಾರೆ. ಎಲ್ಲ ಹಾಡು ಮುಗಿದ್ಮೇಲೆ ಲಾಸ್ಟ್ ಅಲ್ಲಾಡ್ಸ್ಕೊಂಡು ಬರ್ತೀವಿ ನಾವು. ಅಂದ್ರೆ ಎಲ್ಲ ಮುಗಿದಿರ್ಬೇಕು. ನಾನು ಹೇಳ್ತಾ ಇದ್ದೇನೆ, ನಿನ್ ಜೀವನ ಯಾವತ್ತೂ ಸಕ್ಸಸ್ ಆಗಲ್ಲ. ಯೇಸು ನಾಮದಲ್ಲಿ ಹೇಳ್ತಾ ಇದ್ರೆ ಸಕ್ಸಸ್ ಆಗಲ್ಲ. ನೀ ಬರ್ತೀಯ ಹೋಗ್ತೀಯ, ಆದ್ರೆ ಆಶೀರ್ವಾದ ಪಡ್ಕೊಳ್ಳೋದಿಲ್ಲ. ನೀ ಬರ್ತೀಯ ಹೋಗ್ತೀಯ, ದೇವರು ಏನೋ ಕೊಡಬೇಕು ಅಂತ ಇಟ್ಕೊಂಡಿದ್ದಾನೆ, ಅದನ್ನ ನೀ ಪಡ್ಕೊಳ್ಳೋದಿಲ್ಲ. ಫಿಕ್ಸ್ ಇದು. ಮನೆಯ ಬೀಗರಿದ್ರೆ ಚರ್ಚೆಗೆ ಬರಲ್ಲ, ಮನೆಯಲ್ಲಿ ಯಾರಾದ್ರೂ ಬಂದ್ಬಿಟ್ರೆ ಚರ್ಚೆಗೆ ಬರಲ್ಲ ಅಂದ್ರೆ ಅರ್ಥ ಅವ್ರು ದೇವರಿಗಿಂತ ಏನಕ್ಕ ಅವರೇ ಜಾಸ್ತಿ, ಅವರಿಗೆ ದೇವರಿಗಿಂತ ಹೆಚ್ಚು ಅವರೇ. ನೀನು ಸತ್ತ ಮೇಲೆ ಪರಲೋಕ ಅವ್ರು ಕೊಡ್ತಾರೆ, ನೋಡೇ ಬಿಡೋಣ. ನೀನು ಪಾಪ ಅವ್ರು ಕ್ಷಮಿಸ್ಲಿ, ನೋಡೋಣ್ರಿ. ನೀನು ರೋಗ ಅವ್ರು ವಾಸಿ ಮಾಡಿ ನೋಡೋಣ್ರಿ. ನೀನು ಸಾಲ ಅವ್ರು ಪರಿಹರಿಸ್ಲಿ, ನೋಡೋಣ್ರಿ. ನೀನು ಬಾಧ ಅವ್ರು ತಗದಾಗಿ ನೋಡೋಣ್ರಿ. ನೀನು ಬಂಧನ ಅವ್ರು ಮುರಿಲಿ, ನೋಡೋಣ್ರಿ. ನೀನು ಬೇರೆ ಅವ್ರು ಕಾಸಾಗಿ ನೋಡೋಣ್ರಿ. ನಿನಗೆ ಬೇಕಾದ ಜ್ಞಾನ ಬುದ್ಧಿ ಅವ್ರು ಕೊಡ್ಲಿ, ನೋಡೋಣ್ರಿ. ನಿನಗೆ ನಡೀಲಿಕ್ಕೆ ಬಲ ಅವ್ರು ಕೊಡ್ಲಿ, ನೋಡೋಣ್ರಿ. ನೀನು ಕುಟುಂಬಕ್ಕೆ ಪ್ರತಿ ವಾರ ಸಂತೆ ಮಾಡಿ ಅವ್ರು ಹಾಕಿ ನಡೆಸಲಿ, ನೋಡೋಣ್ರಿ. ಒಬ್ಬರು ಬಂದಾರಂದ್ರೆ ಮುಗಿದಲ್ಲಿ ಚರ್ಚ್ ಸ್ಟಾರ್ಟ್. ಆದ್ರೆ ಯೋಬ ಶ್ರೀಮಂತನಾಗಿದ್ದ. ಊಚ್ ದೇಶದಲ್ಲಿ ಒಬ್ಬ ದೊಡ್ಡ, ನಮ್ಮ ದೇಶಕ್ಕೆ ಶ್ರೀಮಂತರ ಅಂಬಾನಿ ಅದಾನಿಗಳಿದ್ದಾರಲ್ಲ, ಅದಕ್ಕಿಂತಲೂ ಮೇಲಾದ ಊಚ್ ದೇಶದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಯೋಬ. ಇವತ್ತು 1,000 ರೂಪಾಯಿ ಕೂಲಿ ಸಿಕ್ಬಿಟ್ಟೈತಂದ್ರೆ ದೇವರಿಗೆ ಕಾಟ ಹೊಡೆದಂತ ಬಹಳ ಜನ. ಆ ತಾಯಿ ಆರಾಮಿಲ್ಲ ಅಂದ್ರೆ ಓಡ್ ಬಂದು ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಈ ಸಹೋದರ ಅಕ್ಕವ್ರು ಹೇಳ್ತಾ ಇದ್ರು, ಆರಾಮಿಲ್ಲ. ನಾನು ಅಂದ್ಕೊಂಡೆ ನಮ್ಮ ಬಾಸ್ ಅವರು ತುಟಿಗಳಲ್ಲಿ ರಕ್ತ ಸೋರ್ತಾ ಇದ್ರು, ಒಂದು ತಾಸು ಮೇಲೆ ದೇವರ ವಾಕ್ಯ ಕೊಟ್ಟರು ಅವರು. ನನಗೆ ಆರಾಮಿಲ್ಲ ಅಂತ ನಾನು ನೆಪ ಮಾಡ್ಕೊಂಡು ಮನೆಯಾಗ ಉಳಿಯೋದು ಬೇಡ, ನಾನು ಇವತ್ತು ಚರ್ಚೆಗೆ ಹೋಗೋಣ ಅಂತ ಹೋದ್ವಾರ ಓಡ್ ಬಂದಿರ್ತಾರೆ. ಆರಾಮಿಲ್ಲ ಹೇಳಿದಾಗ ಹೇಳಿಲ್ಲ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಊಚ್ ದೇಶದಲ್ಲಿ ಒಬ್ಬ ಐಶ್ವರ್ಯವಂತ ಇದ್ದಾನೆ, ಆದ್ರೆ ಅವನಿಗೆ ಗರ್ವ ಇಲ್ಲ. ನನ್ನ ಕಡೆ ಹಣ ಇದೆ, ನನ್ನ ಕಡೆ ಮನೆ ಇದೆ, ನನಗೆಲ್ಲ ಇದೆ ಅಂತ ಗರ್ವ ಬರಲಿಲ್ಲ. ಅವನು ಏನಾಗಿದ್ದಂತೆ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ. ನೋಡಿ ಇಲ್ಲಿ ಸ್ವಲ್ಪ ನೋಡ್ರಿ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ. ಏನಮ್ಮ ಕೆಟ್ಟದನ್ನು ಯಾರಿಗೆ ದೇವರ ಭಯ ಇದೆಯೋ ಅವರು ಕೆಟ್ಟದ್ದು ಮಾಡಲ್ಲ. ಯಾರಿಗೆ ದೇವರ ಭಯ ಇದೆಯೋ ಅವರು ಕೆಟ್ಟದ್ದು ಮಾತಾಡಲ್ಲ. ಯಾರಿಗೆ ದೇವರ ಭಯ ಇದೆಯೋ ಅವರು ದೇವರ ಸೇವೆ ಬಗ್ಗೆ ಆಗಲಿ ಸಭೆ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡಲ್ಲ. ಯಾರು ಮಾತಾಡಲ್ಲ? ಹಾಗೆ ಯಾರನ್ನ? ದೇವರಲ್ಲಿ ಭಯ ಭಕ್ತಿ ಇವೆರಡೂ ಇರಬೇಕು. ಭಯನೂ ಇರಬೇಕು, ಭಕ್ತಿನೂ ಇರಬೇಕು. ಹಲ್ಲೆಲೂಯಾ. ಈ ಭಯ ಭಕ್ತಿ ಇಲ್ಲದವ್ರು ಏನ್ ಮಾಡ್ತಾರೆ ಗೊತ್ತಾ? ಒಂದು ಹಾಡು ಹಾಡಿದ್ರು ಕಿಸಿತಾರೆ ಒಳಗೊಳಗೆ, ಒಂದು ಸ್ತೋತ್ರ ಮಾಡಿದ್ರು ಕಿಸಿತಾರೆ ಒಳಗೊಳಗೆ. ಅಂದ್ರೆ ಅವ್ರ ಜೀವನ ಹೆಂಗಾಗಿದೆ ಅಂದ್ರೆ ಅಲ್ಲೇ ಇಟ್ಬಿಟ್ಟಿದ್ದಾನೆ ದೇವರು. ನೀವು ಬೇರೆಯವ್ರು ನೋಡ್ತಾ ಇರೋ ಆದ್ರೆ ನೀನು ಮುಂದೆ ಬರಬೇಡ. ಬೇರೆಯವ್ರು ನೋಡಿ ನಗ್ತಾ ಇರೋ ಆದ್ರೆ ನಿನ್ನ ಜೀವನದಲ್ಲಿ ಏನು ನಡೆಯಲ್ಲ. ನೀನು ಅಲ್ಲೇ ಇರುವಂತ ದೇವರು ಇಟ್ಬಿಟ್ಟಿದ್ದಾನೆ. ಆದ್ರೆ ಅದನ್ನ ನಂಬುವವರಾಗಿ ನಡೀತಾ ಇದ್ದಾರಲ್ಲ, ಅವರಿಗೆ ದೇವರು ಹೇಳ್ತಾ ಇದ್ದಾನೆ, ಜೀವವು ಶುಭವು ನಿನ್ನ ಮುಂದುಗಡೆ ಇಟ್ಟುಕೊಂಡಿದೆ. ಆಶೀರ್ವಾದವು ಶುಭವು ನಿನ್ನ ಮುಂದುಗಡೆ ಇಟ್ಟಿದ್ದಾನೆ. ಜಯವು ಆಶೀರ್ವಾದವು ನಿನ್ನ ಮುಂದುಗಡೆ ಇಟ್ಟಿದ್ದಾನೆ. ಸಮಾಧಾನವು ಬಿಡುಗಡೆಯು ನಿನ್ನ ಮುಂದುಗಡೆ ಇಟ್ಟಿದ್ದಾನೆ. ಸಕಲ ಐಶ್ವರ್ಯವು ನಿನ್ನ ಮುಂದುಗಡೆ ಇಟ್ಟಿದ್ದಾನೆ. ಅಪ್ಪ, ಅದು ಎಲ್ಲಿಂದ ಬರ್ತದೆ ಅಂತ ನೀನು ಕೇಳ್ಬೋದು. ನನ್ನ ಮುಂದೆ ಯೇಸು ಇದ್ದಾನೆ. ಆಮೇಲೆ ಕೀರ್ತನೆ 23ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಯಾವಾಗಿ 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 ನಿಶ್ಚಯ ಫಿಕ್ಸ್ ರಿಸರ್ವೇಶನ್. ನಿನಗೆ ಟಿಕೆಟ್ ಸೀಟ್ ರಿಸರ್ವೇಶನ್ ಆಗಿದೆ ಅಂದ್ರೆ ಅದ್ರ ಮೇಲೆ ಬೇರೆಯವರು ಕೂತ್ಕೊಳ್ಳೋ ಹಕ್ಕಿರೋದಿಲ್ಲ.
ಅವನಿಗೆ ಅಹಂಕಾರ ಇಲ್ಲ, ಭಯ ಇದೆ. ಯಾರ ಭಯ ಇದೆ? ದೇವರ ಭಯ ಇದೆ. ಊಚನೇಶ್ವರ ಐಶ್ವರ್ಯವಂತನಿದ್ದಾನೆ, ಅವನಿಗೆ ಭಕ್ತಿ ಇದೆ, ಗರ್ವ ಇಲ್ಲ, ಭಕ್ತಿ ಇದೆ. ಆಮೇಲೆ ಯಾರಿಗೆ ದೇವರ ಭಯ ಭಕ್ತಿ ಎರಡೂ ಇರ್ತದೋ, ಮಲ್ಲಮ್ಮ ಸಿಸ್ಟರ್, ಈ ಭಯ ಭಕ್ತಿ ಇರ್ತದಲ್ಲಮ್ಮ, ಅವ್ರು ಒಂದು ವಾರ ಚರ್ಚ್ ತಪ್ಪಿಸಲ್ಲ. ಮೊದಲನೇದಾಗಿ ಒಂದು ವಾರ ದೇವಾಲಯ ಬಿಡಲ್ಲ, ಎರಡನೇದಾಗಿ ಉಪವಾಸ ಪ್ರಾರ್ಥನೆ ಬಿಡಲ್ಲ, ಮೂರನೇದಾಗಿ ಬೇರೆ ಪ್ರಾರ್ಥನೆ ಕೂಟಗಳು ಅಂದ್ರೆ ಓಡ್ತಾರೆ. ಅವರ ಕಾರ್ಯಗಳು ಮನೆಯಾಗಿ ಇಲ್ಲ ಕೊಡಲ್ಲ, ಓಡೋ 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 ಓಡ. ಆಮೇಲೆ 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 ನಿಲ್ಲಿಸ್ಕೊಡಲ್ಲ. ಮೂರನೇದಾಗಿ ಅವರು ದೇವರ ಸೇವಕರನ್ನ ಗೌರವಿಸ್ತಾರೆ, ಪ್ರೀತಿ ಮಾಡ್ತಾರೆ. ನಾಲ್ಕನೇದಾಗಿ ಅವರು ಸಹಾಯ ಮಾಡ್ತಾರೆ. ಐದನೇದಾಗಿ ಅವರು ಸುವಾರ್ತೆಯನ್ನು ಸಾರ್ತಾರೆ. ಆರನೇದಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಏಳನೇದಾಗಿ ಅವರು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಏಳು ಕಾರ್ಯಗಳನ್ನು ಅವರು ಮಾಡ್ತಾರೆ. ಏಳು ಪರಿಪೂರ್ಣವಾಯಿತು. 7 is heaven, ಪರಲೋಕ ರಾಜ್ಯ ಅವರದೇ. ಐದು ಚಪ್ಪಾಳೆ ತಟ್ಟಿ ಇದು ಜೀವಿತ. ಅವನಿಗೆ ಭಯ ಇದೆ, ಭಕ್ತಿ ಇದೆ, ಅದಕ್ಕೆ ಕೆಟ್ಟದ್ದು ಮಾಡಲ್ಲ. ಎಂತ ಮಾತು ನೋಡ್ರಿ, ಅವನು ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತ. ಅಂದ್ರೆ ಅವನ ಬಳಿಯಲ್ಲಿ ಕೆಟ್ಟದ್ದೇನಾದ್ರು ಬಂದ್ರೆ, ಇಂಥ ಮಾಡ್ಬೇಕು ಅಂತ ಬಂದ್ರೆ, ಬೀಗರ ಮನೆ ಕರೆದಿದ್ರು ಹೋದೆ ಉಂಡು ಬಂದ್ರೆ ಉಂಡಕ್ಕೆ ಹೋಗ್ತಾರೆ. ದೇವರ ಮನೆ ಹಂಗೆ ಇಟ್ಟಿದ್ದಾನೆ ಅವರಿಗೆ. ಆದ್ರೆ ನಮ್ಮಲ್ಲಿ ಹಂಗಲ್ಲ. 1000 ಜನ ಬಂದ್ರು ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ತಾರೆ. ಆಮೇಲೆ ಆಮೇಲೆ ಬಹಳ ಜನ ನೋಡ್ರಿ, ಎಲ್ಲಿ ಹೋಗಿದ್ರಿ? ಬಿಡಾಡಿದ್ರೆ ಊಟ ತೊಳೆದಿದ್ರು ಹೋಗಿದ್ದೆ ಅಂದ್ರೆ ಒಂದು ಊಟಕ್ಕೋಸ್ಕರ ಒಂದು ಪ್ರೇಯರ್ ತಪ್ಪಿಸ್ಕೊಂಡ್ಬಿಟ್ರು, ಒಂದು ಊಟಕ್ಕಾಗಿ ಒಂದು ಆಶೀರ್ವಾದ ಕಳ್ಕೊಂಡ್ಬಿಟ್ರು. ಅಷ್ಟೇ ಎಲ್ಲ ಕೆಲವರು ಇದ್ದಾರೆ, ಎಲ್ಲಾರು ಮೀಟಿಂಗ್ ಅಂದ್ಬಿಟ್ರೆ ಬಿದ್ದು ಸಾಯ್ತಾರೆ. ಅಂಗೈಯಲ್ಲಿ ಬೆಣ್ಣೆ ಇದೆ, ಕಾಸು ಕೊಡೋದು ಯೋಗ್ಯತೆ ಇಲ್ಲ, ಕಾಸು ಕೊಡೋದು ಬುದ್ಧಿ ಇಲ್ಲ, ಕಾಸು ಕೊಡೋದು ಜ್ಞಾನ ಇಲ್ಲ, ಅದನ್ನು ತುಪ್ಪವಾಗಿ ಹೇಗೆ ಪರಿವರ್ತನೆ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಏನ್ ಮಾಡ್ತಾರೆ? ಬೆಣ್ಣೆ ಇಟ್ಕೋತಾರೆ, ಅಲ್ಲಿ ತುಪ್ಪ ಸಿಗ್ತದಂತ ಹೋಗೋಣ, ಅಲ್ಲಿ ತುಪ್ಪ ಸಿಗ್ತದಂತ ಹೋಗೋಣ. ಯಾವುದೋ ಒಂದು ಸಿನಿಮಾ ಇತ್ತು, ತುಪ್ಪ ಬೇಕಾ ತುಪ್ಪ, ಏನಪ್ಪ ತುಪ್ಪ ಬೇಕಾ, ತುಪ್ಪ ಬೇಕಾ ನಿಮಗೆ? ನನಗೆ ಬೇಕು. ಗೊತ್ತಾ ಎಲ್ಲಿದೆ ನಮ್ಮ ತುಪ್ಪ? ಯೋಗ ಹಂಗೆ ಇದೆ. ನಮ್ಮ ತುಪ್ಪ ಎಲ್ಲಿದೆ ಗೊತ್ತಾ? ನಮ್ಮ ತುಪ್ಪ ಎಲ್ಲಿದೆ ಗೊತ್ತಾ? ಮಾತಾಡಕ್ಕೆ ತಯಾರ. ನಮ್ಮ ತುಪ್ಪ ಎಲ್ಲಿದೆ ಗೊತ್ತಾ? ಅದೇ ಬೈಬಲ್ ಹೇಳಿ ನೋಡೋಣ. 119ನೇ ಕೀರ್ತನೆ. ಓ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದ್ರೆ 119ನೇ ಕೀರ್ತನೆ ತೆಗೀರಿ, ಓದ್ರಿ ಬೇಗ. 91ನೇ ವಚನದಿಂದ. ನನ್ನ ತುಪ್ಪ ಎಲ್ಲಿದೆ ನೋಡ್ರಿ, ನನ್ನ ಶಿಕ್ಷಕರು ಎಲ್ಲಿದ್ದಾರೆ ನೋಡ್ರಿ, ನನ್ನ ಇಂಜಿನಿಯರ್ ಎಲ್ಲಿದ್ದಾರೆ ನೋಡ್ರಿ, ನನ್ನ ಡಾಕ್ಟರ್ ಎಲ್ಲಿದ್ದಾರೆ ನೋಡ್ರಿ. ಓದಪ್ಪ 97. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ. ಪ್ರೀತಿ ಓದಿ ಏನಂತೆ? ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ. ಅಶ್ವಕರ ಓದಿ ಏನಂತೆ? ಪಟ್ಟಣದ ಭಾಗವತ. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ. ರೇಖಾಮೇಶ ಓದ್ರಿ. ನಿನ್ನ ಧರ್ಮ ಉಪದೇಶವು ನನಗೆ ಎಷ್ಟೋ ನಿನ್ನ ಧರ್ಮಶಾಸ್ತ್ರವು ಲಕ್ಷ್ಮಿ ಓದು. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಏನಪ್ಪ ಏನಕ್ಕ? ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಎಲ್ಲರೂ ಹೇಳ್ರಿ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ತೋರಿಸಿ ಎಷ್ಟೋ ಪ್ರಿಯವಾಗಿದೆ. ಆಮೇಲೆ ದಿನವೆಲ್ಲ ಅದೇ ನನ್ನ ಧ್ಯಾನ. ಭಯ ಭಕ್ತಿ ಉಳ್ಳವರಿಗೆ, ದೇವರಲ್ಲಿ ಭಯ ಭಕ್ತಿ ಉಳ್ಳವರಿಗೆ ದಿನ ಎಲ್ಲ ದೇವರ ಧ್ಯಾನ. ಆಮೇಲೆ ಕೆಟ್ಟದಕ್ಕೆ ಹೋಗೋದಿಲ್ಲ, ಅವ್ರು ಮತ್ತೊಬ್ಬರ ಮನೆ ಹೋಗ್ಕೊಂಡು ಹರಟೆ ಹರಿಯೋದಿಲ್ಲ, ಅವ್ರು ಮತ್ತೊಬ್ರು ಎಲ್ಲಾದ್ರೂ ಕರೀತಾ ಇದ್ರೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಆಧಾರ ಕಾಂಡ ಫ್ರೀ
ನನಗೆ ಮಾನ ಮರ್ಯಾದೆ ಇದೆ. ಆಧಾರ್ ಕಾರ್ಡ್ ಫ್ರೀ ಇರ್ಬೋದು, ಆದ್ರೆ ನನಗೆ ಮಾನ ಮರ್ಯಾದೆ ಇದೆ. ಆಧಾರ್ ಕಾರ್ಡ್ಗೋಸ್ಕರ ನಮ್ಮ ಮರ್ಯಾದೆ ನಾವು ಕಳ್ಕೊಳ್ಳೋಕಲ್ಲ. ಆಧಾರ್ ಕಾರ್ಡ್ ನಮ್ಮನ್ನು ಪರಲೋಕಕ್ಕೆ ಸೇರಿಸಲ್ಲ. ಪರಲೋಕಕ್ಕೆ ಸೇರಿಸುವ ಕಾರ್ಡ್ ಕೈ ತೋರಿಸ್ರಿ, ಕೈಯಾಗಿದೆಯಾ? ಯಾವ ಕಾರ್ಡ್ ಇದು? ಫ್ರೀ ಆಧಾರ್ ಕಾರ್ಡ್ ಅಲ್ಲ, ಫ್ರೀ ಆದ ಪವಿತ್ರವಾದ ಆಮೇಲೆ ಅದು ಫ್ರೀ 5 years. ಇದು ಫ್ರೀ ಕೊನೆ ಉಸಿರಿರುವ ತನಕ. ಅದು ಕಣ್ಣಿಗೆ ಕಾಣ್ತದೆ, ಇದು ಎಲ್ಲರೂ ಕಾಣುವ ಹಾಗೆ ಆಶೀರ್ವದಿಸಲ್ಪಡ್ತಾರೆ. ಆಮೇಲೆ ಗೌರವ ಇದೆ. ಆಮೇಲೆ ದೇವರು ವ್ಯಾಲ್ಯೂ ಕೊಟ್ಟಿದ್ದಾನೆ. ಆ ಮನೆಗೆ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ದೇವರು ನಮಗೊಂದು ಜ್ಞಾನ ಕೊಟ್ಟಿದ್ದಾನೆ. ನಮ್ಮ ಅಣ್ಣನ ಬೆಣ್ಣ ಕೊಟ್ಟಿದ್ದಾನೆ, ಕಾಸ್ಕೊಳ್ಳೋಕೆ ದೇವರು ಜ್ಞಾನ ಕೊಟ್ಟಿದ್ದಾನೆ. ನನಗೆ ಏನಾಗಿದೆ? ಅತಿ ಪ್ರಿಯವಾಗಿದೆ, ಎಷ್ಟೋ ಪ್ರಿಯವಾಗಿದೆ. ದೇವರ ಮಕ್ಕಳ ಧ್ಯಾನ ಏನಮ್ಮ? ಭಯಭಕ್ತಿ ಉಳ್ಳವರ ಧ್ಯಾನ ಏನು ಗೊತ್ತಾ? ಹಗಲು ರಾತ್ರಿ ಅದೇ ಧ್ಯಾನ. 1ನೇ ಕೀರ್ತನೆ ಏನ್ ಹೇಳ್ತದೆ? ಯಾವನು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮದಿಂದ ಕೊಡದೆ, ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ, ಯಾವುದನ್ನೇ? ಈ ಪ್ರಿಯವಾಗಿರುವ ವಾಕ್ಯಗಳನ್ನೇ, ಈ ಪ್ರಿಯವಾಗಿರುವ ದೇವರನ್ನೇ ಹಗಲು ರಾತ್ರಿ ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಸುಮ್ಮನೆ ಧನ್ಯನಲ್ಲ. ಅವನು ದೇವರ ಬಳಿಯಲ್ಲಿರುವ ನೀವು ಧನ್ಯರು. ಗಂಡು ಮಕ್ಕಳು ಧನ್ಯರಲ್ಲ, ಗಂಡು ಮಕ್ಕಳಿಗೆ ಹೇಳ್ರಿ. ಹಲ್ಲೆಲೂಯ. ಗಂಡು ಮಕ್ಕಳು ಗಂಡು ಮಕ್ಕಳಿಗೆ ಹೇಳ್ರಿ, ಅವರು ನೀವು ಧನ್ಯರನ್ನೇ ಅನ್ಕೊಡ್ತಾರೆ. ಹಲ್ಲೆಲೂಯ. ದೇವರ ಮೇಲೆ ಚೆನ್ನಮ್ಮ, ದೇವರ ಮೇಲೆ ಭರವಸೆ ಇಟ್ಟರು ಏನಮ್ಮ? ಅವರು ಧನ್ಯರಮ್ಮ. ಏನಮ್ಮ? ಹೇಳಿ ಎಷ್ಟೋ ಎಷ್ಟೋ ನೋಡ್ರಿ, ದೇವರ ವಾಕ್ಯ ಹಗಲು ರಾತ್ರಿ ಧ್ಯಾನ ಮಾಡಿದ್ರೆ ಏನ್ ಸಿಗ್ತದ್ರಿ ಪಾಸ್ಟೆ? ಭಯಭಕ್ತಿ ಉಳ್ಳವರಾಗಿದ್ರೆ ಏನ್ ಸಿಗ್ತದ್ರಿ? ಭಯಭಕ್ತಿ ಉಳ್ಳವರಾಗಿದ್ರೆ ಏನ್ ಸಿಗ್ತದ ಗೊತ್ತಾ? ಯೋಬನ ಗ್ರಂಥ, ಭಯಭಕ್ತಿ ಉಳ್ಳವರಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ರು. ಹಲ್ಲೆಲೂಯ. ನಾನು ಅಂದ್ಕೊಳ್ತೇನೆ 6, 7 ಅಂದ್ಕೊಳ್ತಾ ಇದ್ದಾರೆ. ಈಗ ಅನ್ನಿಸ್ತಾ ಇದೆ 10 ಇರ್ಬೇಕು. ಹಲ್ಲೆಲೂಯ. ಏನಪ್ಪ ಈಗ ನಮ್ ದೇವರು ರೈಸ್ ಮಾಡ್ತಾ ಇರ್ತಾರೆ, ಕಡಿಮೆ ಇರಲ್ಲ. ಅವರು ನಿನಗೆ ಒಂದು ಮನೆ ಕೊಟ್ಟಿದ್ದಾರೆ, ಇನ್ನೊಂದು ಮನೆ ಕೊಡೋ ದೇವರು ಕಾಯ್ತಾ ಇರ್ತಾರೆ. ಆಮೇಲೆ ಹೊಲನೇ ಇಲ್ಲ, ನಿನಗೋಸ್ಕರವಾಗಿ ದೇವರು ತಯಾರು ಮಾಡ್ತಾನೆ. ಸುಮ್ಮನೆ ತಯಾರು ಮಾಡಿದ್ದಾನೆ. ನೀನ್ ಹೆಸರಿಗೆ ಆಗೋರಿಗೆ ಸುಮ್ಮನೆ ಪ್ರಯತ್ನ ಮಾಡ, ನಂಬಿಕಸ್ತರ. ಆಮೇಲೆ ನನ್ನ ಕಡೆ 2 ಸೀರೆ ಅದಾವ, 3 ಸೀರೆ ಅದಾವ, ನನ್ನ ಗಂಡ ಕೊಡಿಸೋವಲ್ಲ, ಏನ್ ಮಾಡಿ? ನೀನ್ ನಂಬಿಕೆ ದೇವರ ಮೇಲೆ, ನೀನ್ ಗಂಡನ ಮೇಲೆ ಜನ ಕೊಡಿಸ್ತಾ ಇಲ್ಲ. ನೀನ್ ನಂಬಿಕೆ ಯಾರ ಮೇಲೆ ಇರ್ಬೇಕು? ದೇವ್ರ ಮೇಲೆ. ಇವ್ರೇನ್ ಮಾಡ್ತಾರೆ? ನನ್ನ ಗಂಡ ಕೊಡಿಸ್ತಾರೆ, ಅವ್ರಿಗೆ ಗಂಡನ ಮೇಲೆ ನಂಬಿಕೆ. ಪ್ರೀತಿ ಮಾಡು, ಒಳ್ಳೆ ಊಟ ಕೊಡು, ಗೌರವ ಕೊಡು, ವಿಧೇಯ. ಆದ್ರೆ ನಿನಗೆ ಏನಾದ್ರೂ ಬೇಕಾದ್ರೆ ಯಾರ ಹತ್ರ ಕೇಳಬೇಕು? ಹಲ್ಲೆಲೂಯ. ಗಂಡನ ಏನ್ ಮಾಡಿದಂತೆ ದಿನ ಹಗಲು ರಾತ್ರಿ ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ದಾರೆ. ಏನ್ ಜನ ಬರ ಲಕ್ಷ್ಮೀಬಾಯಿ ತಾಯಿ ಕರೋತ ಬಾಯಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನ್ ಪ್ರಾರ್ಥನೆ ಮಾಡಕತ್ತ ಗೊತ್ತಾ? ದೇವ್ರೆ, ನನಗೊಂದು ಮಾತಾಡೋ ಪಕ್ಷಿ ಬೇಕು. ಏನ್ ಬೇಕು? ನನಗೆ ಒಂದು ಮಾತಾಡೋ ಪಕ್ಷಿ ಕೊಡ್ದೇವ್ರೆ, ನನಗೊಂದು ಮಾತಾಡೋ ಪಕ್ಷಿ ಕೊಡ್ದೇವ್ರೆ ಅಂತ ಪ್ರೇಯರ್ ಮಾಡಕ್ಕ ಗಂಡ ಹೇಳಿದ್ರೆ, ದಿನ ಮಾತಾಡೋ ಪಕ್ಷಿ ಕೊಡು, ಮಾತಾಡೋ ಪಕ್ಷಿ ಕೊಡು ಅಂತ ಪ್ರೇಯರ್ ಮಾಡ್ತೀಯಲ್ಲ, ನಿನ್ನ ಪ್ರೇಯರ್ ದೇವ್ರು ಕೇಳಿದ್ರೆ. ಆದ್ರೆ ಆ ಮಗಳಿಗೆ ನಂಬಿಕೆ, ನನಗೆ ಮಾತಾಡೋ ಪಕ್ಷಿ ಕೊಡ್ದೇವ್ರೆ. ಹಲ್ಲೆಲೂಯ. ಒಂದಿನ ಯಾರೋ ಒಬ್ಬರು ಬಂದ್ರು, ಆ ಮಗಳಿಗೆ ಒಂದು ಒಳ್ಳೆ ಪಕ್ಷಿ ಕೊಟ್ಟೋದ್ರು. ಅದು ಪಕ್ಷಿ ಹೆಸರಿದೆ, ಒಂದು ಒಳ್ಳೆ ಪಕ್ಷಿ ಕೊಟ್ಟೋದ್ರು. ಆ ಪಕ್ಷಿ ಮಾತಾಡೋ ಪಕ್ಷಿ. ಅವಾಗ ಆ ಗಂಡ ಇಲ್ಲ, ಮನೆಯಿಂದ ಹೊರಗೆ ಹೋಗಿದ್ದಾನೆ. ಬಂದ, ಆ ಪಕ್ಷಿ ಮನೆಯೊಳಗಿದೆ. ರೀ, ನನ್ನ ಪಕ್ಷಿ ಬಂದಿದೆ ನೋಡಂದು. ಏನು ಅದು ಮಾತಾಡ್ತದ? ಅವನು ಏನ್ ಮಾತಾಡ್ಸಿರೋದು ಮಾತಾಡ್ತಾ ಇದೆ. ಅವಾಗ ಗಂಡ ಹೇಳಿದ, ನಾನು ಹೇಳಿದ್ದಕ್ಕಿಂತಲೂ ನೀನು ಆರಾಧನೆ ಮಾಡುವ ದೇವರು ದೊಡ್ಡವರು. ಈಗ ನಾನು ಮಾತಾಡಿದ್ದಕ್ಕಿಂತಲೂ ನೀನು ಪ್ರಾರ್ಥನೆ ಮಾಡುವ ದೇವರು. ಕೇಳಿದ್ರಿ, ನೀನು ಕೊಡದೇ ಇರ್ಬೋದು, ನಾನು ಕೇಳಿದ್ದೆ. ನನ್ನ ಮಕ್ಕಳು ಕೊಡದೇ ಇರ್ಬೋದು, ನನ್ನ ಪಕ್ಕದ ಮನೆಯವರು
ಆದ್ರೆ ನಾನ್ ನಂಬಿರುವ ದೇವರು, ನಾನ್ ಪ್ರಾರ್ಥನೆ ಮಾಡೋ ದೇವರು, ನಾನ್ ಹೇಳಿದನ್ನ ನಿರಾಶೆ ಮಾಡದೆ ಆತನು ಕೊಟ್ಟೇ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ! ಎಲ್ಲರೂ ಕೈ ಚಾಚಿ ಹೇಳ್ರಿ ಹಲ್ಲೆಲೂಯಾ! ನಂಬ್ತೀರಾ? ನನ್ನ ದೇವರು ನಾನು ಬೇಡಿದ್ದನ್ನ ಕೊಟ್ಟೇ ಕೊಡ್ತಾರೆ, ನಿಶ್ಚಯವಾಗಿ ಕೊಡ್ತಾರೆ. ಒಳ್ಳವನಾಗಿದ್ದವನಿಗೆ ಏನ್ ಫಲ ಸಿಕ್ತು? ಏನ್ ಫಲ ಸಿಕ್ತು ನೋಡ್ರಿ. ಭಯಭಕ್ತಿ ಉಳ್ಳವರು ಕೆಟ್ಟಕ್ಕೆ ಹೋಗಲ್ಲ, ಭಯಭಕ್ತಿ ಉಳ್ಳವರು ಆರಾಧನೆ ತಪ್ಪಿಸಲ್ಲ, ಭಯಭಕ್ತಿ ಉಳ್ಳವರು ಪ್ರಾರ್ಥನೆ ಅಂದ್ರೆ ಅವ್ರ ಜೀವನ ಇಲ್ಲೇ ಅವ್ರು ಮುಳುಪಾಗಿ ಇಟ್ಬಿಡ್ತಾರೆ. ಪ್ರಾರ್ಥನೆ ಅಂದಾಗ ದೇವರೇ ನಾನು ನಿನ್ನ ಬಳಿಯೇ, ನನ್ನ ಸಾಲ ಇದೆಯಾ? ನನ್ನ ಸಾಲ ದೊಡ್ಡವನಲ್ಲ, ನೀ ದೊಡ್ಡವನು ಅಂತ ನನ್ನ ಹೃದಯದಲ್ಲಿ ಗೊತ್ತು. ನಾನು ದುಡಿಲಿಲ್ಲ ಅಂದ್ರೂ ನೀನು ತೀರಿಸ್ತಾರೆ, ನನಗೆ ಗೊತ್ತು. ನಂಬಿಕೆ ಇದೆಯಾ? ಬಹಳ ಜನ ಹೇಳ್ತಾರೆ ನಾನು ದುಡಿಲಿಲ್ಲ ಅಂದ್ರೆ ಸಾಲ ಹೆಂಗ್ ತೀರ್ತದ್ರಿ ಪಾಸ್ಟರ್, ನೀವು ರಾಂಗ್ ಹೇಳಕತ್ತೀವಿ. ಹಲೋ, ನಾನು ಆರಾಧನೆ ಮಾಡುವ ದೇವರು ನಂಬಿಕಸ್ಥನಾಗಿದ್ದಾನೆ, ಅದಕ್ಕೆ ನಂಬಿಕೆಯಿಂದ ಹೇಳ್ತಾ ಇದ್ದೇನೆ. ಆಮೇಲೆ ನಾನು ಆರಾಧನೆ ಮಾಡುವ ದೇವರು ನಂಬಿಕಸ್ಥನಾಗಿದ್ದಾನೆ, ಅದಕ್ಕೆ ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ! ಹಲ್ಲೆಲೂಯಾ! ಕೈ ಎತ್ತಿ ಹೇಳ್ಬೇಕು ಅಂದ್ರೆ ಹಲ್ಲೆಲೂಯಾ! ಸರಿ, ಭಯ ಭಕ್ತಿಯಲ್ಲಿದ್ದ ಕೆಟ್ಟದನ್ನ ದೂರ ಮಾಡ್ತಿದ್ದ, ಅವನಿಗೆ ಏನ್ ಲಾಭ? ಅದೇ ಲಾಭ. ಏನ್ ಲಾಭ? ಸ್ವಲ್ಪ ಡೌನ್ ಮಾಡಮ್ಮ. 9ನೇ ವಚನ ಓದ್ತೀನಿ. ಓಹ್ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ! ಓದ್ರಿ ಯಾರಾದ್ರೂ 9? ಓದ್ರಿ 9. ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನು. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಬೇರೆಯನ್ನು ಹಾಕಿದ್ದೇನೆ. ಏನ್ ಹಾಕಿದೀಯಾ? ಚೆನ್ನಾಗಿ ಹೇಳ್ರಿ. ಯಾರು ಹೇಳ್ತಾ ಇದ್ದಾರೆ ನೋಡ್ರಿ. 8ನೇ ವಚನ ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ ಯಾರ ಬಗ್ಗೆ? ಯೋಬನ ಬಗ್ಗೆ. ಏನು? ನನ್ನ ದಾಸನಾದ ಯೋಬನು ಅಂತವನಲ್ಲ. 8 ಓದ್ರಿ. ಆಗ ಯೆಹೋವನು ಸೈತಾನನ ಮೇಲೆ ತಪ್ಪಾಗಿ ಆರೋಪ ಮಾಡ್ತಾ ಇದ್ದಾನೆ. ಆದ್ರೆ ದೇವರು ಹೇಳ್ದ ನನ್ನ ದಾಸನಾದ ಯೋಬನು ಅಂತವನಲ್ಲ, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ. ವಾವ್ ವಾವ್ ವಾವ್! ಈ ಸಾಕ್ಷಿ ದೇವರು ಹೇಳ್ತಾ ಇದ್ದಾರೆ ನಿರ್ದೋಷವಾಗಿಯೂ ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿ ಸಿಕ್ಕೋದಿಲ್ಲ. ಹಲ್ಲೆಲೂಯಾ! ಬಹಳ ಜನ ಆಶೀರ್ವಾದ ಬಂದ ಮೇಲೆ ಲೋಕಕ್ಕೋಸ್ಕರ ಪ್ರಯಾಸ ಪಡ್ತಾರೆ. ಆಶೀರ್ವಾದ ಬಂದ ಮೇಲೆ ಲೋಕಕ್ಕಾಗಿ ಪ್ರಯಾಸ ಪಡ್ತಾರೆ. ಬರೀ ಲೋಕ 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 ಅಂತ ಪ್ರಯಾಸ ಪಟ್ಟು ಓಡ್ತಾರೆ. ಆದ್ರೆ ನಿಜವಾದ ಆಶೀರ್ವಾದ ಹೊಂದಿದ ಮನುಷ್ಯ, ನಿನಗೊಂದು ಮನೆ ಆಗಿದೆ ಅಂದ್ರೆ ನೀನು ಹೆಚ್ಚಾಗಿ ದೇವರ ಹತ್ರ ಬರಬೇಕು. ನಿನಗೆ ಹೊಲದಲ್ಲಿ ದೇವರು ಒಳ್ಳೆ ಬೆಳೆ ಕೊಟ್ಟಿದ್ದಾನೆ, ಹೆಚ್ಚಾಗಿ ದೇವರ ಹತ್ರ ಬರಬೇಕು. ಮಕ್ಕಳಿಲ್ವ, ದೇವರು ಮಕ್ಕಳು ಕೊಟ್ಟಿದ್ದಾನೆ, ದೇವರಲ್ಲಿ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಆಮೇಲೆ ದೇವರು ಕೊಡೋದು ಮುಂಚೆ ಒಂದು ಗುಣ, ಕೊಟ್ಟ ಮೇಲೆ 2 ಗುಣ ತೋರಿಸಿದ್ರೆ ದೇವರಿಗೂ ಗೊತ್ತು. ಕೀರ್ತನೆ 34ನೇ ಅಧ್ಯಾಯದಲ್ಲಿ ಹೇಳ್ತಿದೆ, ದುಷ್ಟನನ್ನು ಅವನ ಮನೆಯನ್ನು ನಾನು ನಾಶ ಮಾಡ್ತೇನೆ. ಹಲ್ಲೆಲೂಯಾ! 403ನೇ ಅಧ್ಯಾಯದ 33ನೇ ವಚನದ ಏ ಭಾಗದಲ್ಲಿ ನೋಡ್ತೇನೆ, ದುಷ್ಟನ ಮನೆಯು ನಾಶವಾಗುತ್ತದೆ. ನೀವು ದುಷ್ಟರಾಗಬೇಕು. ದೇವರು ನಿಮಗೆ ಇನ್ನೊಂದು ಕೊಡಿಸ್ತಾ ಇದ್ದಾರೆ. ಆಮೆನ್, ಆಮೆನ್, ಆಮೆನ್. ದೇವರಿಗಾಗಿ ಬದುಕಲಿಕ್ಕೆ ಹೆಚ್ಚಾಗಿ ಪ್ರಯಾಸ ಪಡ್ತಾರೆ. ಇಲ್ಲಿ ದೇವರು ಹೇಳಿದ ನನ್ನ ದಾಸನಾದ ಯೋಬನು ಅಂತವನಲ್ಲ, ಅವನು ಶ್ರೀಮಂತನು ಅಂತ ದೇವರು ಹೇಳಿಲ್ಲ. ಅವನು ನಿರ್ದೋಷಿಯು, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು. ದೇವರೇ ಹೇಳ್ತಾ ಇದ್ದಾನೆ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನ ಭೂಲೋಕದಲ್ಲಿ ಎಲ್ಲಿ ಸಿಕ್ಕೋದಿಲ್ಲ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ! ಹಾಗಾಗಿ ಸೈತಾನನ ಉರಿ ಏನು ಉರಿ ಗೊತ್ತಾ? ಅಯ್ಯೋ ದೇವರೇ, ನಿನ್ ದಾಸನು ನಿನ್ನ ಮೇಲೆ ಲಾಭ ಇದ್ರೆ ನಂಬಿಕೆ ಇಟ್ಟಾಗ ನಿಮ್ ಓಣ್ಯಾಗ ಹೇಳ್ತಾರೆ, ಲಾಭ ಇದ್ರೆ ದೇವರ ಹತ್ರ ಹೋಗ್ತಾನೆ. ಎಲ್ಲಿಂದ ಲಾಭ ಬರ್ತಾ ಇದೆ? ಪರಲೋಕದ ಲಾಭ
ಊರಲ್ಲಿ ಇದ್ದಾರೆ. ಲಾಭದಿಂದ ಹೋಗ್ತಾರೆ. ಅಂದ್ರೆ ಅವ್ರು ಲಾಭ ಕೊಡ್ತವ್ರು, ಅವ್ರು ಲಾಭವನ್ನ ಮಾಡೋರು. ಆದ್ರೆ ನಾವು ನಷ್ಟವಾದ ಪ್ರಮಾಣ ತಪ್ಪದವರು. ಆಮೇಲೆ ಮನೆ ಇರ್ಬೋದು, ಹೊಲ ಇರ್ಬೋದು, ಆಸ್ತಿ ಇರ್ಬೋದು, ಬಂಧುಗಳು ಯಾರು ಅವ್ರ ಮನೆ ಹತ್ರ ನಿನ್ನನ್ನು ಬಿಟ್ಟುಕೊಳ್ಳದೇ ಇರ್ಬೋದು. ಆದ್ರೆ ಏಸು ಹೇಳ್ತಾ ಇದ್ದಾರೆ, ನೀನು ನನ್ನವಳು, ನೀನು ನನ್ನವಳನ್ನು ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಆಮೇಲೆ 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 ಹಾಲೆಲೂಯ. 9ನೇ ವಚನ ಏನ್ ಹೇಳ್ತಾನೆ? ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ. ಸೈತಾನ ಬರ್ತಾನೆ, ಇವತ್ತು ಬಹಳ ಸುಸ್ತಾಗಿದೆ, ಚರ್ಚೆಗೆ ಹೋಗ್ಬೇಡ. ಸೈತಾನ್ ಬರ್ತಾನೆ, ಇವತ್ತು ಎಷ್ಟು ಬಂದಿದ್ದಾರೆ ಬಿಟ್ಟು ಹೋಗ್ತೀಯಾ? ಸೈತಾನ್ ಬರ್ತಾನೆ, ಇವತ್ತು ನಿನಗೆ ಬೇಕಾದವ್ರು ಬಂದಿದ್ದಾರೆ, ಮಗಳು ಬಂದಿದ್ದಾರೆ, ಮಗ ಬಂದಿದ್ದಾರೆ, ಹಳೆಯ ಬಂದಿದ್ದಾರೆ, ಸೊಸೆ ಬಂದಿದ್ದಾರೆ, ಮೊಮ್ಮಕ್ಕಳು ಬಂದಿದ್ದಾರೆ, ಬಿಟ್ಟು ಹೋಗ್ತೀಯಾ? ಹೋಗ್ಬೇಡ, ನೀನ್ ನನ್ನ ಪಾರ್ಟಿ. ಆದ್ರೆ ನೀನೇನ್ ಮಾಡ್ಬೇಕು? ನೀನು ಅವ್ರನ್ನೇ ಆರಾಧನೆ ಮಾಡೋದಾದ್ರೆ ಅಲ್ಲೇ ಇಟ್ಬಿಡ್ಬೇಕು. ನಿನಗೆ ದೇವರು ಬೇಕಾದ್ರೆ ನಂಬಿಗಸ್ತರು. ಹೌದಾ ನೀವು? ಹೌದಾ? ಕೆಲವರು ನಗ್ತಾ ಇದ್ರೆ ನನಗೆ ಬಹಳ ಖುಷಿ. ನೋಡ್ರಿ, ನಾವು ಕಷ್ಟದಲ್ಲಿ ನಗೋರಂದ್ರೆ ಇದೆ, ಬಯಸ್ಕೊಂಡು ನಗೋರಂದ್ರೆ ಇದೆ, ಬಾಧೆ ಪಡ್ತಾ ಇದ್ರು ನಗೋರಂದ್ರೆ ಇದೆ. ಅಯ್ಯೋ, ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಬಿದ್ದಿರುವಾಗ ಅಲ್ಲಿ ಅನೇಕರು ನಗಿಸಿದ್ದೀನಿ. ಅಲ್ಲೇಲೂಯ್ಯ. ಅವರೆಲ್ಲ ಹೇಳ್ತಾರೆ, ಅಂಕಲ್ ಹೋಗ್ತಾ ಇದ್ದೀರಾ ಅಂತ. ಅಲ್ಲೇಲೂಯ್ಯ. ಎಸ್, ದುಃಖ ಪಡುವವರಾಗಿದ್ರು ನಾವು ಸಂತೋಷ ಪಡಿಸುವವರಾಗಿ, ಬಾಧೆ ಪಡುವವರಾಗಿದ್ರು ಮಕ್ಕಳಿಗೆ ಒಳ್ಳೇದು ಮಾಡುವವರಾಗಿದ್ರು. ಆಮೇಲೆ ಹಾಗಾಗಿ ದೇವರ ಮಕ್ಕಳೇ, ಕ್ರಿಸ್ತನ ಒಳಗಡೆ, ಕ್ರಿಸ್ತನ ಒಳಗಡೆ ನಂಬಿಗಸ್ತರಾಗಿ ನಾವು ನಿಲ್ಲಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ. ನಂಬ್ತೀರಾ? ನಂಬ್ತೀರಾ? ಹುಡುಗ ಮಾಯ ಭಾಗವಚನ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಓಕೆ, ಗಮನ ಇರಲಿ. ಆವಾಗ ಸೈತಾನ್ ಮತ್ತೆ ಹೇಳ್ತಾ ಇದ್ದಾನೆ, ನೀನು ಅವನಿಗೂ, ಅದಕ್ಕೆ ಹೇಳಿದೆ ಅವನಿಗೂ, ಅವನಿಗೂ, ನೀನು ಅವನಿಗೂ, ಅವನ ಹೇಳ್ರಿ ಎಲ್ಲರೂ, ಅವನ ಮನೆಗೂ, ನೋಡ್ರಿ, ನೀನು ಅವನಿಗೂ ಅವನ ಮನೆಗೂ. ನಾನು ಹೇಳೋದು ಅರ್ಥ ಆಯ್ತಾ? ಅವನಿಗೂ ಅಂದ್ರೆ ಫಸ್ಟ್ ನೀನು, ಎರಡನೇದು ಅವನ ಮನೆಗೂ, ಅಂದ್ರೆ ಮನೆಯಲ್ಲಿರುವ ಎಲ್ಲರಿಗೂ. ಹಲೋ, ಕೈ ಇದ್ರೆ ಆಮೇಲೆ ಹೇಳ್ರಿ, ಸ್ತೋತ್ರ ಹೇಳ್ರಿ. ಇದು ದೇವರು ಜೀವನದಲ್ಲಿ ಮಾಡಿದ್ದಾರೆ. ಆಮೇಲೆ ಅವನಿಗೂ ಅವನ ಮನೆಗೂ, ಅವನ ಹೇಳ್ರಿ, ಅವನ ಎಲ್ಲ, ಎಲ್ಲ ಒಂದೇ ಅಲ್ಲ. ಅಯ್ಯೋ ದೇವ್ರೆ, ಬಹಳ ಜನ ಹಿಂಗೆ ಹೇಳ್ತಾರೆ, ನನ್ನ ಮನೆ ಹತ್ರ ಇದ್ರೆ ಸಾಕು ಮಾಡಪ್ಪ. ಏನು ದೇವ್ರೇನು ವಾಚ್ಮನ್? ದೇವ್ರೆ, ನನ್ನ ಹೊಲದ ಹತ್ರ ನೀನಿದ್ರೆ ಸಾಕು ಮಾಡಪ್ಪ. ಸೆಕ್ಯೂರಿಟಿನ ದೇವ್ರೆ, ನನ್ನ ಮನೆ ರೇಷನ್ ಕೊಟ್ರೆ ಸಾಕು ಮಾಡಪ್ಪ. ಕಿರಾಣಿ ಅಂಗಡಿ ನಾನು ಇವರು. ದೇವ್ರೆ, ನನಗೆ ಈ ಸೀರೆ ಕೊಡು ಕೊಡು. ಸೀರೆ ಅಂಗಡಿ ದೇವ್ರೆ, ಬಸ್ ಬಂದು ಸಾಕು ನನಗೆ ಏನ್ ಮಾಡ್ತಿದ್ದಾರೆ? ನೋಡಿದ್ರು ಗುರಿ ಕೊಡ್ತಿದ್ದಾರೆ. ಅದು ಏನಾಯ್ತೀಗ? ಏನಮ್ಮ ನೋಡಿದ್ರೆ ನೀವು ಕೊಡಿಸಿದ್ರೆ ಇವತ್ತು ಹಾಕೊಂಡಿದ್ದೆ. ಅಲ್ಲೇಲೂಯ್ಯ. ಹಲೋ, ಸ್ವಲ್ಪ ಕಿವಿ ಇದ್ರೆ ಕಣ್ಣಿದ್ರೆ ಈ ಕಡೆ ನೋಡ್ರಿ. ಇಲ್ಲ ಇಟ್ಕೊಂಡು ನನ್ನ ಆಶೀರ್ವಾದ. ಪಕ್ಕದವ್ರಿಗೆ ಏನೇ ಕಲ್ಕೊಂತ ಕುಂತೀರಿ, ನಿಮಗೆ ಆಶೀರ್ವಾದ ಬೇಡ? ನನ್ನ ಆಶೀರ್ವಾದ ಇಲ್ಲ ಇಟ್ಕೊಂಡ್ರೆ ಅಂತ ಕೇಳ್ತಾರಲ್ಲ, ಬಾ ತೋರಿಸ್ತೀನಿ ನನ್ನ ಆಶೀರ್ವಾದ ಆಯ್ತು. ಜಯಕ ಮನೆ ಹಾಕ್ಸಿದ್ರು, ಎಲ್ಲಿಂದ ಬಂತು ನೋಡು, ಮನೆ ಹಾಕ್ಸ್ಬಿಡ್ಲು. ಬಾಯಿಗೆ ನನ್ನ ಆಶೀರ್ವಾದ ತೋರಿಸ್ತೀನಿ. ಅಮ್ಮ ಸೇರ್ ತಗೊಂಡ್ರು, ಎಲ್ಲಿಂದ ಬರ್ತೀನಿ ಆಶೀರ್ವಾದ? ಬಾ ಮಗನ ಇಲ್ಲಿ ತೋರಿಸ್ತೀನಿ. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ಒಳ್ಳೆ ಸೀರೆ ಹಾಕೊಂಡ್
ಪ್ರತಿಭೆ ಎಲ್ಲಿಂದ ಬಂತು? ಪಾರ್ಲಿಮೆಂಟ್ ನನ್ನ ಆಶೀರ್ವಾದ ಎಲ್ಲ ತೋರಿಸ್ತೀನಿ. ಹೇಳ್ಬೇಕಲ್ಲ ಮನೆ? ಆಮೇಲೆ ಯಾವಾಗಲೂ ಸಂತೋಷವಾಗಿರ್ತೀರಿ. ಎಲ್ಲಿಂದ ಬಂದ್ರಿ ಸಂತೋಷ? ಎಲ್ಲ ಆಯ್ತು, ಸಂತೋಷವಾಗಿದ್ರು. ಇಲ್ಲ ಮಾಡಿ ಬಾಯಿಲಿ ತೋರಿಸ್ತೀನಿ ನನ್ಗೆ ಸಂತೋಷ. ಹಲ್ಲೆಲೂಯಾ. ಸೈತಾನನು ಹೇಳ್ತಾ ಇದ್ದಾನೆ, ನೀವು ಅವನಿಗೂ ಅವನ ಮನೆಯೂ ಅವನ ಸ್ವಾಸ್ಥ್ಯ ಎಲ್ಲ ಒಂದು ಹೇಳ್ತೀನಿ. ಇದೇನಿದು? ಎಲ್ಲ ಎಲ್ಲ ಯಾರು? ಅವನ ಅವಳ ಉದ್ದೇಶವಾಗಿ ಸೈತಾನ ಹೇಳ್ತಾ ಇದ್ದಾನೆ. ಈ ಅವ್ವ ಇಲ್ಲಿ ಹೋಗಿ ಚರ್ಚಲ್ಲಿ ಕೂತಾಳಲ್ಲ, ಈ ದೇವರಿಗೆ ಸುಮ್ಮನೆ ಇಟ್ಟು ಎಲ್ಲ ಕೊಟ್ಬಿಟ್ಟಿಯ, ಅದಕ್ಕೆ ಆಕೆ ಆರಾಧನೆ ಮಾಡಕತ್ತಾಳೆ. ಸ್ವಲ್ಪ ಆಕೆಗೆ ಪೇಷಂಟ್ ಮಾಡ್ಬಿಡು, ನಿನಗೆ ಬಿಟ್ಬಿಡ್ತಾನೆ, ನಿನಗೆ ಬಿಟ್ಬಿಡ್ತಾನೆ ಅಂತ ಸೈತಾನ ಹೇಳ್ತಾನೆ. ಅವಾಗ ದೇವ್ರು ಹೇಳ್ತಾನೆ, ನನ್ನ ಮಗಳು ಅಂದವಳಲ್ಲ ಏನಮ್ಮ, ನನ್ನ ಮಗಳು ಅಂತವನಲ್ಲ, ಆಕೆ ಸಾಯೋ ಪರಿಸ್ಥಿತಿ ನನಗೆ ಬಿಡೋದಿಲ್ಲ. ಯಾರಾಗಲೇ ದೇವರು ಹೇಳ್ತಾನೆ. ಆಮೇಲೆ ಎಲ್ಲ ಸ್ವಾಸ್ಥ್ಯಕ್ಕೂ ಏನಪ್ಪ ಇಲ್ಲಿ ಸ್ವಾಸ್ಥ್ಯಕ್ಕೂ ಅಂದ್ರೆ ಎರಡರ ಪಕ್ಕದಲ್ಲಿ ಸಹ ಇಲ್ಲಿ ಕೂ ಇದೆ ನೋಡಿ ಅಲ್ವಾ? ಇಲ್ಲಿ ಕೂ ಇದೆ ನೋಡಿ, ಅಂದ್ರೆ ಬಹುದೂರದ ಆಶೀರ್ವಾದ, ಒಂದಿನದ ಆಶೀರ್ವಾದ ಅಲ್ಲ. ದೇವರು ನಿನಗೆ ಕೊಟ್ಟಿರೋದು ಆಶೀರ್ವಾದ ಪೂರ್ಣಿಮಾ ಒಂದಿನದಲ್ಲ. ಲಕ್ಷ್ಮೀಬಾಯಿ, ದೇವರು ಕೊಟ್ಟಿರೋ ಆಶೀರ್ವಾದ ಒಂದಿನದಲ್ಲ. ಎಷ್ಟು ದಿನದ? ಸಾವಿರಾರು ವರ್ಷದ್ದು. ನನಗೆ ಗೊತ್ತಿಲ್ಲ, ನನ್ನ ದೇವರು ಮಾಡಲಿಕ್ಕಿದ್ದಾರೆ ಇವ್ರ ಜೀವನದಲ್ಲಿ. ಆಮೇಲೆ ನನ್ನ ಸಂತಾನವನ್ನು ದೇವರು ಬಲಿಷ್ಠವಾಗಿ ಆಶೀರ್ವಾದ ಮಾಡಲಿಕ್ಕೆ. ಆಮೇಲೆ ಅಬ್ರಹಾಮನ ಸಂತಾನವನ್ನು ದೇವರು ಬಲಿಷ್ಠವಾಗಿ ಮಾಡಿ ಮಾಡ್ತಾನ ಮಾಡಲ್ವ? ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಹೇಳಿದ್ಮೇಲೆ ಅವನು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಆಮೇಲೆ ಪಕ್ಕದಲ್ಲಿ ನೋಡಿ ಸ್ವಲ್ಪ ಅಯ್ಯಪ್ಪ ಹೇಳಿ ನಡಿಕೆ ಜೋರಾಗಿ ಎಲ್ಲಿ ಅಂದ್ರೆ ಹಾಡಾಡೋದು ಆದ್ರೆ ಇಲ್ಲಿ ದೇವರು ಹೇಳ್ತಾರೆ. ದೇವರು ಅಂದ್ರೆ ಇದು ದೇವರು ಮಾಡಿರೋ ಕಾರ್ಯ. ಸೈತಾನ ಹೇಳ್ತಾ ಇದ್ದಾರೆ ದೇವರು ಮಾಡಿದ ನಾಲ್ಕು ಅವನಿಗೂ ಅಕ್ಕ ಒಬ್ಬರೇ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನೀವೆಲ್ಲ ಹೇಳಿಲ್ಲ, ಅವನಿಗೂ ಅವನ ಮನೆಗೂ ಅವನ ಎಲ್ಲ ಶಾಸ್ತ್ರಕ್ಕೂ ಸುತ್ತಮುತ್ತಲು ಸ್ವಲ್ಪ ಎದ್ದು ರಮಣ ಹೊಡೆದು ಕೂತ್ಕೊಂಡು ನೋಡೋಣ. ಎಲ್ಲೆಲ್ಲೇ ಸುತ್ತಮುತ್ತಲು ಯೇಸು ಮಸೀಗೆ. ಆಮೆನ್, ಹಲ್ಲೆಲೂಯಾ. ಎಲ್ಲೆಲ್ಲಿ ಬ್ರದರ್? ಎಲ್ಲೆಲ್ಲಿ ಬ್ರದರ್? ರವಿ ಎಲ್ಲೆಲ್ಲಿ? ಗಣೇಶನ ಅಣ್ಣ ಎಲ್ಲೆಲ್ಲಿ? ಅಣ್ಣ ಎಲ್ಲೆಲ್ಲಮ್ಮ? ಈ ಒಡಂಬಡಿಕೆಯಲ್ಲಿ ಈ ಭಾಷಾಂತರದಲ್ಲಿ ಹೆಂಗಿದೆ? ನಿನ್ನ ಕೃಪೆಯ ಬೇಲಿಯನ್ನು ಹಾಕಿದೆಯಲ್ಲ ಇಲ್ಲಿದೆ. ಆದರೆ ಗಮನ ಹರಿಸಿದೆ, ಸುತ್ತಮುತ್ತಲು ಬೇಲಿಯನ್ನು ಹಾಕಿದೆಯಲ್ಲ. ಇಲ್ಲಿ ಕ್ಲಿಯರ್ ಆಗಿಬಿಟ್ಟಿದ್ದಾರೆ ನೋಡ್ರಿ. ಯಾವ ಬೇಲೆ? ಕೃಪೆ, ಕೃಪೆ. ಆಯ್ತು, ಜೋರ ಹೇಳ್ರಿ. ಯೇಸು ಅಪ್ಪ. ಜನರಿಗೆ ಹೇಳ್ರಿ ಯೇಸು ಅಪ್ಪ ಕೃಪೆ. ಯೇಸು ಅಪ್ಪ. ಚೆನ್ನಾಗಿ ಕೃಪೆ, ಕೃಪೆ, ಕೃಪೆ. ಯೇಸು ಅಪ್ಪ.
ನನ್ನ ಮನೆಗೂ ನನ್ನ ಮಕ್ಕಳಿಗೂ ನನಗಿರುವ ಹೊಲ ಮನೆ ಜಾಗ ಮತ್ತೆ ನನಗಿರುವ ಆಸ್ತಿ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಆ ಸ್ಕೂಲಿನ ಸುತ್ತಲೂ ದೇವರು, ಆ ಕಾಲೇಜಿಗೆ ಹೋಗ್ತಾರೆ ಆ ಕಾಲೇಜಿನ ಸುತ್ತಲೂ ದೇವರು ಬೆಂಕಿಯ ಬೇಲಿ ಕೃಪೆಯ ಬೇಲಿ ಆಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಏನ್ ಹಾಕಿದ್ದಾರೆ? ಈ ಬೇಲಿ ಯಾರಿಗೆ ಕಾಣ್ತಾ ಇದೆ? ಈ ಬೇಲಿ ಯಾರಿಗೆ ಕಾಣ್ತಾ ಇದೆ? ಸೈತಾನನಿಗೆ ಕಾಣ್ತಾ ಇದೆ. ಈ ಮಾತು ಹೇಳಿದವರು ಯಾರು? ಸೈತಾನ. ನೀನು ಅವರಿಗೂ ಅವನ ಮನೆಗೂ ಅವನ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಏನಾಗ್ತಿದ್ಯಾ? ಆ ಬೇಲಿ ಸೈತಾನಿಗೆ ಕಾಣ್ತಾ ಇದೆ. ನೋಡಿ, ಆ ಬೇಲಿ ದಾಟಿ ಸೈತಾನನಿಗೆ ಒಳಗೆ ಬರ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಈ ಮಾತು ಹೇಳ್ತಾ ಇದ್ದಾರೆ. ಆ ಬೇಲಿ ದಾಟಿ ಒಳ ಬರ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಈ ಮಾತು ಹೇಳ್ತಾ ಇದ್ದಾನೆ. ಅಂತದ್ರಾಗೆ ನಮ್ಮ ಸುತ್ತಲೂ ಹಾಕಿರುವ ಕೃಪೆಯ ಬೇಲಿಯನ್ನ ಯಾವ ನನ್ನ ಮಗ ದಾಟ್ಕೊಂಡು ಬರ್ತಾರೆ ಹೇಳ್ರಿ ನೋಡ. ಚಪ್ಪಾಳೆ ಕೊಟ್ಟು ದೇವರ ಸ್ತೋತ್ರ ಮಾಡೋಣ. ದೇವರು ನಮಗಿರುವ ಎಲ್ಲರ ಸುತ್ತಲೂ ಬೇಲಿ ಹಾಕಿದ್ದಾನೆ. ಅವನು ಬರ್ತಾನೆ ಬೇಲಿ, ಪವಿತ್ರಾತ್ಮನ ಬೆಂಕಿಯ ಬೇಲಿ ಆ ದುಷ್ಟರನ್ನು ಸುಟ್ಟು ಭೂಮಿ ಮಾಡ್ತದೆ. ಯಾರಾದರೂ ಬರಲಿಕ್ಕೆ ಪ್ರಯತ್ನ ಮಾಡಿ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ನಾವು ಭಯ ಭಕ್ತಿ ಇಟ್ಟಿದ್ದಕ್ಕೆ ಏನ್ ಕಾರಣ? ನಾವು ಭಯ ಭಕ್ತಿ ಇಟ್ಟರೆ ಏನ್ ಸಿಗ್ತದೆ? ನಮ್ಮ ಸುತ್ತಲೂ ಬೇಲಿ ಇದೆ. ನೀವು ಒಳಗೊಳ ಪಡಬೇಡ್ರಿ. ನನಗೆ ಯಾರು ಇಲ್ಲಲ್ಲ ದೇವರು, ಏನ್ ಮಾಡ್ಲಿ? ನನಗೆ ಯಾರು ಪ್ರೀತಿಸೋರಿಲ್ಲ, ನಾನು ಮಲಗಿದ್ರೆ ಯಾರು ನನಗೆ ಕಾರ್ಯ ಅನ್ನೋರಿಲ್ಲಪ್ಪ, ಏನ್ ಮಾಡ್ಲಿ ಅಂತ ಯಾರು ಚಿಂತೆ ಮಾಡ್ತಾ ಇದ್ದಾರೆ? ಹಲೋ ಹಲೋ, ನನ್ನ ದೇವರು ದಿನ ದಿನ ಹೊಸದು ಮಾಡುವ ದೇವರು. ಆಮೇಲೆ ಪ್ರತಿದಿನ ಹೊಸದು ಮಾಡುವ ದೇವರು, ಪ್ರತಿದಿನ ಜಯ ಕೊಡುವ ದೇವರು, ಪ್ರತಿದಿನ ಸಮಾಧಾನ ಕೊಡುವ ದೇವರು, ಪ್ರತಿದಿನ ಬಿಡುಗಡೆ ಕೊಡುವ ದೇವರು, ಪ್ರತಿದಿನ ನೆಮ್ಮದಿ ಕೊಡುವ ದೇವರು, ಪ್ರತಿದಿನ ಸಂತೋಷ ಕೊಡುವ ದೇವರು. ಆಮೇಲೆ ಆರಾಧನೆ ಮಾಡುತ್ತೇವೆ. ಆಮೇಲೆ ನನ್ನ ತುಪ್ಪ ಎಲ್ಲಿದೆ? ನನ್ನ ತುಪ್ಪ ಎಲ್ಲಿದೆ? ಬರ್ರಿ 119:97. 97 ಮೇಲೆ ಹೋದ್ರೆ ಮುಂದೆ ಮತ್ತೆ ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ. ಹಲ್ಲೆಲೂಯಾ. ನಿಜವಾಗಿ ದೇವರ ಮಕ್ಕಳ, ಯಾರು ನಿಜವಾಗಿ ದೇವರ ಮಕ್ಕಳಿದ್ರೆ ಅವ್ರು ಮಾತ್ರ ಕೈ ಓಡಿಸಿ. ನಿಜವಾಗಿ ಅಂದ್ರೆ ಅದರ ಕ್ವಾಲಿಟಿ ನಾನು ಹೇಳ್ತೇನೆ. ನಿಜವಾಗಿ ದೇವರ ಮಕ್ಕಳ ಅದು ಹೌದಾ? ಹಾಗಾದ್ರೆ ಯಾಕೆ ಲೇಟ್ ಆಗಿ ಬರ್ತೀವಿ? ನನ್ನ ಪ್ರಶ್ನೆ. ನೀವೇ ಹೇಳಿದ ಮಾತು ನೀವೇ ಶಾಪಕ್ಕೊಳಗಾಗಬಾರ್ದು. ಯಾಕೆ ಲೇಟ್ ಆಗಿ ಬರ್ತೀವಿ? 9:30 ಪ್ರೇಯರ್ ಸ್ಟಾರ್ಟ್. ನೀವು ದೇವರ ಮಕ್ಕಳೇ, ನಾನು ಎಲ್ಲ ಕೂತ್ಕೊಡ್ರಿ. ನಾನು ಹೇಳ್ತಾ ಇದ್ದೇನೆ, ಹಳ್ಳಿಯವ್ರು ನಾನು ತಲೆ ಕೆಡಿಸ್ತಾ ಇಲ್ಲ. ಪಾಪ ಅವರು ಪ್ರಯಾಣ ಅದೆಲ್ಲ ನಾನು ಹೇಳೋದ ಅರ್ಥ ಮಾಡಿ ನೀವು ಹೇಳ್ತಾ ಇದ್ದೀನಿ. ನಿಮ್ಮ ಮೊದಲು ನಾನು ಉತ್ತರ ಕೊಡಕ್ಕೆ ಬೇಗ ಬರ್ತೀವಿ. ಮೊದಲು ನನ್ನ ಮಾತು ಕೇಳಿಸ್ಕೊಡಿ ಅಂತ ಇದ್ದೀನಿ. ಬೈಬಲ್ ದೇವರು ಮಾತಾಡುವಾಗ ನೀವು ಮಾತಾಡೋ ಪರ್ಮಿಷನೇ ಇಲ್ಲ, ಬೈಬಲ್ ಕೊಡಲ್ಲ. ಅದಕ್ಕೆ ದೇವರು ಇಲ್ಲಿ ತನ್ನ ದಾಸರ ಮೂಲಕ ಮಾತಾಡ್ತಾ ಇದ್ದಾನೆ ಅಂದಾಗ ಬಾಯಿ ಮುಚ್ಚಿರ್ಬೇಕು, ಕಿವಿ ತೆರೆದಿರ್ಬೇಕು. ಇದು ಬೈಬಲ್ ಕಲಿಸೋದು ನಮಗೆ. ಹಲ್ಲೆಲೂಯಾ. ಸೊ ನೀವು ದೇವ್ರ ಮಕ್ಕಳು ಅಂತ ಹೇಳಿದ್ರಿ, ನಾನು ಒಪ್ಕೊಳ್ತೇನೆ. ಆದ್ರೆ ಕ್ವಾಲಿಟಿ ನಿಮ್ಮೊಳಗೆ ಇದೆಯಾ? ಆರಾಧನೆ ನಿಮ್ಮೊಳಗಿದೆಯಾ? ಪ್ರಾರ್ಥನೆ ನಿಮ್ಮೊಳಗಿದೆಯಾ? ಭಯಭಕ್ತಿ ಇದೆಯಾ? ಗುಣಗುಟ್ಟದಿಲ್ವಾ? ಅತಿಥಿ ಸತ್ಕಾರ ಮಾಡ್ತಾ ಇದ್ದೀರಾ? ಒಬ್ಬರಿಗೆ ಒಳ್ಳೆದು ಬಯಸ್ತಾ ಇದ್ದೀರಾ? ಓಕೆ, ಇದೆಲ್ಲ ನಿಮ್ಮ ಗುಣ, ದೇವರು ಕೊಟ್ಟಿದ್ದ ಗುಣಗಳು. ಸುವಾರ್ತೆ ಸಾರ್ತಾ ಇದ್ದೀರಾ? ದೇವರ ಮಕ್ಕಳು ಅಲ್ವಾ ನೀವು? ಸುವಾರ್ತೆ ಸಾರ್ತಾ ಇದ್ದೀರಿ. ದೇವರ ಮಕ್ಕಳು. ಹಲ್ಲೆಲೂಯಾ. ದೇವರ ಮಕ್ಕಳು. ಆಮೇಲೆ ಮುಂದೆ ಹೋದ್ರೆ ಇನ್ನು ಹೇಳ್ತೀನಿ ನಿಮಗೆ. ನೋಡಿ, ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದೆ. ನಾನು ಬುದ್ಧಿವಂತನಾಗಲಿಕ್ಕೆ ಕಾರಣ ಏನು? ನೋಡು, ಅವ್ರ ಮಕ್ಕಳು ಓದ್ತಾ ಇದ್ದಾರೆ, ನೀವು ಮಾತ್ರ ಹಂಗೆ ಆಗಿದೆ. ನೀನು ದಿನ ನಿಮ್ಮ ಮಕ್ಕಳಿಗೆ ಬದಲಾಗಲ್ಲ, ಬದಲಾಗ್ತಾರೆ, ಬದಲಾಗಲ್ಲ ಅವರು. ಯಾಕಂದ್ರೆ
ಈ ಕ್ವಾಲಿಟಿ ಮೊದಲು ಅವರು ಗುಣ ನಿಮ್ಮೊಳಗೆ ಕಲಿತಾರೆ, ನಿಮ್ಮ ನೋಡ ಕಲಿತಾರೆ. ನೀವೇ ಹೊಟ್ಟೆಗೆ ಗುಣ ಬಿಡೋದು, ನೀವೇ ಆಸೆ ಪಡೋದು, ನೀವೇ ಬಡ್ಕೋತ ರೋಗದಲ್ಲಿ ಅಡ್ಡಾಡ್ತಾರೆ, ನಿಮ್ಮ ಮಕ್ಕಳು ಹಂಗೆ ಇರ್ತಾರೆ. ಬೇರೆ ಹೆಂಗಿರ್ತದೋ ಆ ಮರದ ಗುಣನೂ ಹಂಗೆ, ಆ ಮರ ಹೆಂಗಿರ್ತದೋ ಅದರ ಹಣ್ಣು ಹಂಗೆ. ಈ ಕಡೆ ಗಾದೆ ಏನ್ ಹೇಳ್ತಾರೆ, ಬಹಳ ಗಾದೆ ಹೇಳ್ತಾರೆ, ಅದೆಲ್ಲ ಹೇಳೋದೇ ಟೈಮ್ ಇದೆ. Hallelujah. Smile. Praise the Lord. Amen. ನಿಮಗೆ ಬೇಗ ಕಳಿಸ್ಬೇಕಂತ ನನಗೂ ಆಸೆ ಇದೆ, ಆದ್ರೆ ದೇವರು ಹೇಳ್ತಾ ಇದ್ದಾನೆ ನೀನು ಮುಂದುವರಿಸಬೇಕು ಅಂತ ಹೇಳಿ. ಆಮೇಲೆ ನಾನು ಹೇಳಿದ್ದು ಲೋಕವಾಗಿ ಕಳಿಸ್ಬಿಡ್ಬೇಕು ಅಂತ ಹೇಳಿದ್ದೆ ಅವರಿಗೆ, ಕೇಳಿದೆ ಇವತ್ತು ಕಳಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟೆ. ಅದು ದೇವರ ಕಲ್ತಿ ಮುಂದುವರಿಸಿದನ್ನ ಅಂತ ಹೇಳಿ ಈ ಭಾಗವನ್ನ ಈ ಪ್ಯಾಸೇಜ್ ಅನ್ನ ಮುಂದುವರಿಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ವೈರಿ ಬುದ್ಧಿವಂತನ, ನೀನು ಬುದ್ಧಿವಂತರು, ನೀವು ಬುದ್ಧಿವಂತರು. ಕರೆಕ್ಟ್ ಹೇಳಿದ್ರು. ಆಮೇಲೆ ಆದ್ರೆ ನೀವು ಬುದ್ಧಿವಂತರಾಗಿದ್ರೆ ನಿಮ್ಮ ಮನೆತನದ ವಿಷಯವನ್ನ ಅನ್ಯರ ಮುಂದೆ ಹೋಗಿ ಯಾಕೆ ಹೇಳ್ತೀರಾ? ನಿಮ್ಮ ಸಭೆಯ ವಿಷಯವನ್ನ ಪಕ್ಕದ ಮನೆಯವ್ರ ಮುಂದೆ ಹೋಗಿ ಯಾಕೆ ಹೇಳ್ತೀರಾ? ನಿಮ್ಮ ಪಾಸ್ಟರ್ ವಿಷಯವನ್ನ ಬೇರೆ ಸಭೆಗೆ ಹೋಗೋರ್ ಮುಂದೆ ಹೋಗಿ ಯಾಕೆ ಹೇಳ್ತೀರಾ? ನೀವು ಬುದ್ಧಿವಂತರಲ್ವಾ? ನೀವೆಲ್ಲ ಒಳ್ಳೆಯವರು. ನಾನು ನಿನ್ನೆ ಹೇಳ್ತಿದ್ದೆ ಒಬ್ಬರಿಗೆ, ಒಂದು ಕೊಬ್ಬರಿಗೆ ತುಂಬಾ ಹಾಲು ಇರ್ಬೋದು, ಒಂದೇ ಹನಿ ಹುಳಿ ಬಿದ್ದರೆ ಆ ಹಾಲಿನ ಗುಣ ಕಳೆದು ಹೋಗ್ತದೆ. ಹಲ್ಲೆಲೂಯಾ. ಕರೆಕ್ಟ್ ಅಲ್ಲ ವಿನೋದ? ಕರೆಕ್ಟ್ ಅಲ್ಲಮ್ಮ ವಿನೋದ? ಕರೆಕ್ಟ್ ಅಲ್ವಾ? ಎಸ್. ಆಮೇಲೆ ಅಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದೆ. ಕೆಲವರು ಇಲ್ಲ, ತಾಯಿ ಕೂತ್ಕೊಂಡವರು ಒಂದು ಕ್ಷಣ ಬಿಟ್ಕೊಡೋದಿಲ್ಲ, ಅವ್ರು ಎಲ್ಲಿ ಒಂದು ಕ್ಷಣ ಬಿಟ್ಟುಕೊಡೋದಿಲ್ಲ. ಸಭೆಯನ್ನಾಗಲಿ ಸೇವೆಯನ್ನಾಗಲಿ ಆ ಗುಣಗಳಿಗೆ ನಾನು ಹೊಗಳುತ್ತೇನೆ, ಅವರಿಗೆ ಅಪ್ರಿಷಿಯೇಟ್ ಮಾಡಿ. ಆಮೆನ್. ಗ್ಲೋರಿ ಟು ಗಾಡ್. ವೈರಿಗಳಿಗಿಂತ ನೀನು ಬುದ್ಧಿವಂತರು, ಹೌದಾ? ಹೌದಾ? ಎಸ್ ಆರ್ ನೋ? ಎಸ್ ಇದ್ರೆ ಎಸ್ ಹೇಳ್ರಿ, ನೋ ಅಂದ್ರೆ ನೋ ಹೇಳ್ರಿ. ಎಸ್ ಆರ್ ನೋ? ನೀವು ಬುದ್ಧಿವಂತರು. ಯಾರು ಕೊಟ್ಟಿದ್ದಾರೆ ಈ ಬುದ್ಧಿ? ಮೊದಲು ಈ ಬುದ್ಧಿ ನಿನಗಿತ್ತ? ಈ ಬುದ್ಧಿ ದೇವರು ಹೇಗೆ ಕೊಟ್ಟಿದ್ದಾನೆ? ದೇವ ಸೇವಕರ ಮೂಲಕವಾಗಿ ನಿಮಗೆ ಕೊಟ್ಟಿದ್ದಾನೆ, ಉಪದೇಶಕರ ಮೂಲಕವಾಗಿ ದೇವರು ಕೊಟ್ಟಿದ್ದಾನೆ. ದೇವರಿಗೆ ಧೈರ್ಯ ಉಳಿಸಲಿಲ್ಲ, ದೇವರು ತನ್ನ ಸೇವಕರನ್ನು ಇಟ್ಟುಕೊಂಡಿದ್ದಾನೆ. ಇವತ್ತು ರವಿ ಕೀರ್ತನೆ ಓದಿಲ್ಲ, ದೇವರ ಇಷ್ಟವನ್ನ ನೆರವೇರಿಸುವ ಸೇವಕರು. ಆಮೇಲೆ ದೇವರು ತನ್ನ ಸೇವಕರನ್ನು ಯಾಕೆ ಇಟ್ಟಿದ್ದಾನಮ್ಮ? ದೇವರ ಇಷ್ಟ, ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಆಲೋಚನೆ ನೆರವೇರಿಸೋದಕ್ಕೆ. ಹಲ್ಲೆಲೂಯಾ. ಬಾಧೆ ಇರ್ಬೋದು, ಶೋಧನೆ ಇರ್ಬೋದು, ಎಲ್ಲರೂ ದೂರ ತರ್ಬೋದು, ಅವಮಾನ ಮಾಡ್ಬೋದು, ಹೊಡಿಬೋದು, ಏನಾದರೂ ಇರ್ಬೋದು, ಆದರೆ ಸರ್ವಶಕ್ತನಾದ ದೇವರೊಟ್ಟಿಗಿದ್ದಾನೆ. ಆಮೆನ್, ಆಮೆನ್. ವೈರಿಗಳಿಗಿಂತ ಬುದ್ಧಿವಂತರಾಗಿದ್ದೇವೆ. ಕಾರಣ ಯಾರು? ನಿಮಗೊಬ್ಬ ಗುರುಬ ಇದ್ದಾನೆ. ಆಮೆನ್. ಆ ಗುರುಬನ್ನು ನೀವು ಯಾವಾಗ ಹೇಗೆ ನಡ್ಕೋಬೇಕಂತ ಕಲಿಸ್ಕೊಟ್ಟಿದ್ದಾರೆ ನಿಮಗೆ, ಅಲ್ವಾ? ಕಲಿಸ್ಕೊಟ್ಟಿದ್ದಾರೆ. ಹೆಂಗ್ ಇರ್ಬೇಕು ನೀವು, ಹೆಂಗ್ ಬದಲ್ಬೇಕು ನೀವು, ಹೆಂಗ್ ಉಳಿಸ್ಬೇಕು ನೀವು. ಒಂದು ಮಗಳು ಹೇಳ್ತಾಳೆ, ಆಂಟಿ ನಿಮ್ಮ ಮನೆಯಲ್ಲಿ ಕೆಲವು ಕಾಲ ನಾನಿದ್ರೆ ಆ ಸಮಯದಲ್ಲಿ ಆ ಮಗಳು ಹೇಳೋದು, ಸ್ವಲ್ಪ ಕಾಲ ನಿಮ್ಮ ಜೊತೆಯಲ್ಲಿ ನಾನು ಇದ್ದೆ, ನೀವು ಹೆಂಗಿದ್ದೀರ ಅನ್ನೋದು ನಾನು ಕಲ್ತಿದ್ದೀನಿ, ಅದಕ್ಕೆ ಇವತ್ತು ನಾನು ಗಂಡನ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀನಿ ಅಂತ. ಒಂದು ಮಗಳು ಹೇಳೋದು. ಇನ್ನೊಬ್ಬರು ನಮ್ಮ ಲಕ್ಷ್ಮಣ ಅವರ ಮಗಳು ಕವಿ ಬಂದಿದ್ರು. ಆ ಸಂದರ್ಭದಲ್ಲಿ ಹೇಳ್ತಾರೆ, ಆಂಟಿ ನಿಮ್ಮನ್ನು ನೋಡಿ ನಾನು ಹೆಂಗ್ ಬದುಕಬೇಕಂತ ಕಲ್ತಿದ್ದೀನಿ ಆಂಟಿ. ಬಂದು ಕರೆಕ್ಟ್ ನೀವಿದ್ರಿ, ಅವರು ನಿಮ್ಮನ್ನು ನೋಡಿ ಕಲ್ತಿದ್ದೀನಿ ಆಂಟಿ, ನಾನು ಹೆಂಗ್ ಜೀವನ ಮಾಡಬೇಕು ಅಂತ ಹೇಳಿ ನಿಮ್ಮನ್ನು ನೋಡಿ ಆ ವಿಷಯಗಳನ್ನೆಲ್ಲ ನಾನು ಕಲ್ತಿದ್ದೀನಿ ಆಂಟಿ ಅಂತ. ಅಂದ್ರೆ ನಾವು ಇತರರಿಗೆ ಮಾದರಿಯಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾದರಿ ಯಾರು ನೋಡಿ? ನಿಮಗೆ ನೀವು ಕಲಿಲಿಲ್ಲ ಅಂದ್ರೆ ದೇವರು ಸೇವಕರ ಮೂಲಕ ನೀವು ಕಲಿಯಬೇಕು. ಆಮೇಲೆ ದೇವರು ಕಲಿಸಿಕೊಡ್ತಾನೆ. ಹಲ್ಲೆಲೂಯಾ. ಜೀವ ಹಿಂಡಬೇಡ್ರಿ. ನಾನು ನಿಮಗೊಂದು ಶಬ್ದ ಹೇಳ್ತೀನಿ, ತಪ್ಪು ತಿಳಿಬೇಡ್ರಿ. ನಿಮ್ಮ ತವರ ಮನೆಯಲ್ಲಿ ಇರ್ಬೋದು, ಗಂಡನ ಮನೆಯಲ್ಲಿ ಇರ್ಬೋದು, ಯಾರ ಜೀವನ ಹಿಂಡಬೇಡ್ರಿ. ತಾಯಿ ಜೀವ ಹಿಂಡಬೇಡ್ರಿ, ಅಣ್ಣ ತಮ್ಮಂದ್ರ ಜೀವ ಹಿಂಡಬೇಡ್ರಿ, ತಂದೆ ತಾಯಿಯ ಜೀವ ಹಿಂಡಬೇಡ್ರಿ. ಹಲ್ಲೆಲೂಯಾ. ಅವ್ರ ಜೀವನ ತೆಗೆಯ ಪ್ರಯತ್ನ ಮಾಡಬೇಡ್ರಿ. ಅವ್ರು ಎಷ್ಟು ಪ್ರೀತಿ ತೋರಿಸ್ತಾರೋ ಅದನ್ನ ತೃಪ್ತಿಯಿಂದ ಹೊಂದ್ಕೊಳ್ರಿ. ನನಗೆ ಅದೇ ಬೇಕು ಅಂತ ಹೇಳಿ ಅವ್ರ ಜೀವನಕ್ಕೆ ನೀವು ಹಾನಿ ಮಾಡಕ್ ಹೋಗ್ಬೇಡ್ರಿ. ಅದು ನಿಮಗೆ ಒಳ್ಳೇದಲ್ಲ. ಮುಂದೊಂದು ದಿನ ಬರ್ತದೆ. ನಾನು ಹೇಳ್ತಿದ್ದೆ ನನ್ನ ಮಕ್ಕಳಿಗೆ, ಯಾವ ವ್ಯಕ್ತಿ ತನ್ನ ತಂದೆ ತಾಯಿ ಹೊಡಿತಾನೋ ಖಂಡಿತ ಅವ್ರ ಮಕ್ಕಳು ಅವ್ರಿಗೆ ಹೊಡಿತಾರೆ. ಹೌದಮ್ಮ? ಯಾವ ವ್ಯಕ್ತಿ ತಂದೆ ತಾಯಿ ಹೊಡಿತಾರೋ
ಆ ಮಕ್ಕಳಿಗೆ ಅವರ ಮಕ್ಕಳು ಅವರು ಹೊಡಿತಾರೆ, ಮುಂದೆ ಅವರ ಮಕ್ಕಳು ಅವರೇ ಹೊಡಿತಾರೆ. ದೇವರು ಇಟ್ಟಿದ್ದಾನಲ್ಲಿ. ಹಲ್ಲೆಲೂಯ. ಎಂತ ಪರಿಸ್ಥಿತಿ ಬಂದರೂ ತಂದೆ ತಾಯಿ ಮೇಲೆ ಕೈ ಮಾಡಬಾರದು. ಬೈಬಲ್ ಹೇಳೋದು ಅದೇ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆಯುವವನ ದೀಪವು ಮಧ್ಯರಾತ್ರಿಯಲ್ಲಿ ಹಾರಾಗ್ತದೆ, ಅವನ ವಂಶ ನಿಲ್ಲೋದಿಲ್ಲ ಅವರಿಗೆ ಅಂತ ದೇವರ ವಾಕ್ಯ ಹೇಳ್ತಾರೆ. ಬಾಯಿ ಹಲ್ಲೆಲೂಯ. ಏನಂತ ಬಾಯಿ? ಮಾ ಬಾಪೆ ಮಾರೆ वाले घर ಉದ್ದಾರವೇನೆ. ಇಂಥ ಮಾತುಗಳು ನಿಮಗೆ ಕೇಳಿಸ್ಕೊಳ್ಳೋ ಸಹಿತ ಕೊಡೋದಿಲ್ಲ. ಏನ್ ಕೇಳಿಸ್ಕೊಂಡು ಬಿಡ್ತಾರೆ ಗೊತ್ತಾ? ಆಶೀರ್ವಾದ ಮಾಡ್ತಾರೆ. ಎಚ್ಚರಿಕೆ ಮಾತುಗಳು ಬಹಳ ಹಲ್ಲೆಲೂಯ. ವೈರಿಗಿಂತ ಬುದ್ಧಿವಂತದ ನೀನು, ಹೌದಲ್ವಾ? ಹೌದು. ಎಸ್, ಅವರೊಬ್ಬರ ಧೈರ್ಯವಾಗಿ ಹೇಳಿದ್ರು ನೋಡ್ರಿ. ಎಸ್ ಅಂತ ಹಲ್ಲೆಲೂಯ. ಎಸ್, ಆದ್ರೆ ಆ ಕ್ವಾಲಿಟಿಯನ್ನು ಹೊಂದ್ಕೋಬೇಕು. ಹಂಗ ಆಗ್ಬೇಕಂದ್ರೆ ಮುಂದೆ ಹೋಗ್ಬಿಡ್ರಿ ಬೇಗ. ಸದಾಕಾಲವು ಹಾ? ಅವೇ ನನಗವೇ. ಹಾ, ಸದಾ ಕಾಲವು ಅವೇ ನನಗವೇ. ಯಾವುದಿದೆ? ನನ್ನ ಕಡೆ ಪಾಕೆಟ್ ಅಲ್ಲಿ ತುಂಬಾ ಹಣ ಇದೆ. ನಿನ್ನೆ ಒಂದು ನೋಡ್ತಾ ಇದ್ದೆ, ಅವ್ರ ಗಂಡ ಮುಂದೆ ಬರ್ತಾ ಇರೋಂತ ಬ್ರದರ್ ಇಲ್ಲಿ ಹಾಕೋರು ಒಳಗೆ ಸರಿಸ್ತಾರೆ. ಯಾಕೆ ಗಂಡ ನೋಡ್ಕೊಂಡ್ಬಿಡ್ತಾರಂತ ಬ್ರದರ್. ಹಲ್ಲೆಲೂಯ. ಹಿಂಗಿದ್ರೆ ಮಂತನ ಹೊಡೆಯೋದು. ಕುಟುಂಬ ಒಗ್ಗಟ್ಟಾಗಿದ್ರೆ ಆ ಕುಟುಂಬ ರೀ. ನಾವೆಲ್ಲ ನಾವು ಸತ್ಮೇಲೆ ನಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮ ಹೆಂಗ್ ಬದುಕಿದ್ರು ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತದೆ. ಆ ಜೀವನ ನಮ್ಮ ಜೀವನ, ಅದು ಮುಚ್ಚಿದ ಜೀವನ ಅಲ್ಲ, ನಮ್ದು ತೆರೆದ ಪುಸ್ತಕ. ಯೇಸು ಹಳ್ಳದಲ್ಲಿ ಶಿಲುಬೆ ಮೇಲೆ ಬಲಿಯಾಗಲಿಲ್ಲ, ಗುಡ್ಡದ ಮೇಲೆ ಬಲಿಯಾದ ಬಹಿರಂಗವಾಗಿ ಎಲ್ಲರಿಗೂ ಕಾಣಿಸುವ ಹಾಗೆ, ಎಲ್ಲರಿಗೂ ರಕ್ಷಣೆ ಆಗುವ ಹಾಗೆ. ಆಮೇನ್ ಆಮೇನ್ ಹಲ್ಲೆಲೂಯ. ನಿಮಗೆ ಹೇಳ್ತಾ ಇದ್ದೀನಿ, ನೀವು ಸಾಕ್ಷಿಯಾಗಿರ್ರಿ. ಬರೀ ತಿನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ, ಬರೀ ಕುಡಿಯೋದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಕೆಲವರಿಗೆ ಬರೀ ಅದೇ ಚಿಂತೆ, ಕೆಲವರಿಗೆ ಅದೇ ಚಿಂತೆ. ಬರೀ ಅಲ್ಲಿ ಹೋದ್ರೆ ಏನ್ ಸಿಗುತ್ತೆ, ಇಲ್ಲಿ ಹೋದ್ರೆ ಏನ್ ಸಿಗುತ್ತೆ, ಅದೇ ಚಿಂತೆ. ಹಲ್ಲೆಲೂಯ. ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಬ್ರದರಿಗೆ ಹೇಳ್ತಿದ್ದೆ ನೋಡ್ರಿ, ಎಷ್ಟೋ ಸಂದರ್ಭ ಹೊಟ್ಟೆ ಖಾಲಿ ಇರ್ತದೆ, ಆದ್ರೂ ಹೇಳ್ತೀವಿ ಊಟ ಮಾಡಿದ್ರಿ ಸಂತೋಷ, ಮತ್ತೆ ಸ್ಮೈಲ್ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ಕೊತಾರೆ. ಹಸಿತಾ ಇರ್ತದೆ. ಹಲ್ಲೆಲೂಯ. ಇದು ನಮ್ಮ ಜೀವನ. ಅದಕ್ಕೆ ದೇವರು ಏನ್ ಮಾಡ್ತಾನೆ? गरीब पड़े मारे माटी काढ़ना हो, सागर पड़े मन्ना तू देना हो, शेर ढाई मांगो सको ये हाथे न, सेनों ने दजियो असी सकी हो. ಹಲ್ಲೆಲೂಯ. ಸಹಾಯ ಮಾಡೋದಕ್ಕೆ ಹಂಬಲಿಸ್ಬೇಕು ನಾವು. ಏನಾದ್ರೂ ಕೊಡ್ಬೇಕು. ನೀವು ಹೇಳ್ತೀರ ಅನೇಕ ಸಂದರ್ಭದಲ್ಲಿ, ನನಗೆ ಅವಕಾಶ ಸಿಕ್ಕಾಗ ಏನಾದ್ರೂ ಕೊಡ್ಬೇಕು. ಹಲ್ಲೆಲೂಯ. ಏನಲ್ಲ ಏನಾದ್ರೂ ನೀವು ಹೇಳ್ತೀರಿ, ನಾನು ನನ್ನ ಮಗಳ ಆಲೋಚನೆ ಏನು, ನಾವು ಏನಾದ್ರೂ ಮಾಡ್ಬೇಕು ಅಂತ ಇದೆ. ಸುಂದರವಾಗಿ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ಇದು ಒಬ್ಬ ಆತ್ಮೀಕ ವ್ಯಕ್ತಿಯ ಕಾಲ. ನಿನ್ನ ಆಜ್ಞೆಗಳ ಮೂಲಕ ಅಂತ ಏನ್ ಹೇಳಿಕೋ, ಆ ಸದಾ ಕಾಲವು ಅವೇ ನನಗವೇ. 99 ನಿನ್ನ ಕಟ್ಟಳೆಗಳು ನನ್ನ ಜ್ಞಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿ ಆಗಿದ್ದೇನೆ. ಹಲೋ ಮಗನೇ, ನಿನಗೆ ಜ್ಞಾನ ಬೇಕಾ, ನಿನಗೆ ವಿವೇಕ ಬೇಕಾ? ಮಂದಿ ಮಾತು ಕೇಳಕ್ ಹೋಗ್ಬೇಡ, ದೇವರ ವಾಕ್ಯ ಧ್ಯಾನ ಮಾಡು. ಹಲ್ಲೆಲೂಯ. ಬೋಧಕರ ಮಾತನ್ನು ನಂಬಿಕೆಯಿಂದ ಅನುಸರಿಸು, ನನ್ನ ದೇವರು ಧಾರಾಳವಾಗಿ ಕೊಡ್ತಾರೆ. ಆಮೇಲೆ ಯಾಕೊಬ್ಬ 1 ಹೇಳ್ತಾರೆ, ಹಂಗೆ ಸುತ್ತ ಕೊಡ್ತಾರೆ. ಆಮೇಲೆ ಆಮೇಲೆ ನಾನಿವತ್ತು ಬುದ್ಧಿವಂತನಾಗಿರುವುದಕ್ಕೆ ನನ್ನ ಮೇಸ್ಟರಿಗಿಂತಲೂ, ನನ್ನ ಟೀಚರಿಗಿಂತಲೂ, ನನ್ನ ಲೆಕ್ಚರರಿಗಿಂತಲೂ ನಾನಿವತ್ತು ಬುದ್ಧಿವಂತನಾಗಿದ್ದೇನೆ. ಇವತ್ತು ನೀವು ಬುದ್ಧಿವಂತರಾಗಿದ್ದರೆ ಕಾರಣ ದೇವರ ಆಜ್ಞೆಗಳು. ಆಮೇಲೆ ಮುಂದೆ ಹೋದರೆ 3ನೇ ವಚನ, ನಿನ್ನ ನೇಮಗಳನ್ನು ಕೈಗೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ಹಲ್ಲೆಲೂಯ. ನಿಮ್ಮ ಪಕ್ಕದ ಮನೆಯಲ್ಲಿ ಹಿರಿಯರನ್ನ ಅವ್ರಿಗೆ ಹೋಗಿ ಏನು ಕೇಳಬೇಡ್ರಿ, ದೇವರ ಸೇವಕರ ಹತ್ರ ಓಡ್ಬರ್ರಿ. ಆಮೇಲೆ ಪಕ್ಕದ ಮನೆ ಹಿರಿಯರಿಗೆ ಅರ್ಥ ಕೊಟ್ಟು ಕುಡಿಸ್ಬಿಟ್ರೆ ಅವ್ರ ಕಡೆ ಮಾತಾಡ್ತಾರೆ. ಎದಕ್ಕೆ? ಹಲ್ಲೆಲೂಯ. ಪಕ್ಕದ ಮನೆಯವ್ರು ಏನ್ ಮಾಡ್ತಾರೆ ಹಿರಿಯರು? ಅರ್ಧ ಕೊಟ್ಟು ಕುಡಿಸ್ಬಿಟ್ರೆ ಅವ್ರ ಕಡೆ ಮಾತಾಡ್ತಾರೆ. ನೀನು ಯಾಕೆ ಕೊಟ್ಟು ಕೊಡಿಸ್ಬಿಟ್ರೆ ನಿನ್ನ ಪರವಾಗಿ ಮಾತಾಡ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಹಾಗಾದ್ರೆ ಏನ್ ಮಾಡಬೇಕು ಪಾಸ್ಟ್ರೆ? ದೇವರ ಬಳಿಯಲ್ಲಿ ಬನ್ರಿ. ಆಮೇಲೆ
ಹೇಳಿದ್ರೆ ಇದೇ ಮಾತು ಹೇಳಿದೆ ನಾನು. ಏನ್ ಹೇಳಿದೆ ಸಿಸ್ಟರ್? ಸೇವಕರ ಜೊತೆಗಿದ್ರೆ, ಸೇವೆಯ ಜೊತೆಗಿದ್ರೆ ಅಲ್ಲಮ್ಮ, ದೇವರ ಜೊತೆಗಿದ್ರೆ ಅವರಿಗೆ ಸನ್ಮಾನನೂ ಇದೆ, ಬಹುಮಾನನೂ ಇದೆ, ಊಟನೂ ಇದೆ, ಉಪಚಾರನೂ ಇದೆ. ಹಲ್ಲೆಲೂಯಾ. ಸೇವೆ ಬಿಟ್ಬಿಟ್ಟು, ದೇವರ ಬಿಟ್ಬಿಟ್ಟು, ಸೇವೆ ಬಿಟ್ಬಿಟ್ಟು ಎಲ್ಲಾದ್ರೂ ಹೋಗ್ರಿ, ಯಾವಾಗ ಹೋಗ್ತಾಳೋ ಅಂತ ಕಾಯ್ತಾ ಇದ್ದಾರೆ. ಆವಾಗ ಏನ್ ಹೇಳಿದ್ರು ಅವರು? ಇನ್ನೂ ಇರಿ 5 ಗಂಟೆ ಆಗ್ಬಿಟ್ಟು ಇನ್ನೂ ಇರಿ, ಎಲ್ಲ ಊಟ ಮಾಡಿಲ್ಲ, ಇನ್ನೂ ಇರಿ. ಯಾಕ್ರಿ? ಎಲ್ಲಿ ದೇವರಿದೆಯೋ, ಎಲ್ಲಿ ದೇವರ ಸೇವೆ ಇದೆಯೋ, ಎಲ್ಲಿ ಪ್ರೀತಿ ಇದೆಯೋ, ಎಲ್ಲಿ ಒಗ್ಗಟ್ಟಿದೆಯೋ, ಅಲ್ಲಿ ಜೀವವು, ಶುಭವು, ಆಶೀರ್ವಾದವೂ ಇದೆ. ಆಮೇಲೆ ನಾವು ಬೀದಿ ತಿರುಗೋರಲ್ಲ, ನಾವು ಸರ್ವಶಕ್ತನ ಸಮ್ಮುಖದಲ್ಲಿ ನೆಲೆಗೊಳ್ಳುವವರಾಗಿದೆ. ಆಮೇಲೆ ನೀವು ಸುಮ್ಮನೆ ಅಡ್ಡಾಡ್ಬೇಡ್ರಿ. ಎಲ್ಲಾದ್ರೂ ಹೋದ್ರೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ರಿ. ಯಾವ್ದಾದ್ರು ಮನೆ ನೋಡಿದ್ರೆ ದೇವರೇ ಇವರೆಲ್ಲ ರಕ್ಷಣೆ ಕೊಡಬೇಕಪ್ಪ, ಬೇಗ ಹೋಗ್ರಿ. ಅವ್ರು ನಿಮ್ಮ ಹುಚ್ಚರಲ್ಲಿ ಚಿಂತೆ ಇಲ್ಲ. ಹೌದು, ನಾವು ಕ್ರೈಸ್ತ ಹುಚ್ಚರಾಗಿದ್ದೇವೆ. ನಾವು ಯಾರಾಗಿದ್ದೇವೆ? ಯೇಸು ನಮ್ಮ ಮೇಲೆ ಹುಚ್ಚ ಪ್ರೀತಿ ತೋರಿಸಿದ್ರು, ನಿಜವಾದ ಪ್ರೀತಿ ತೋರಿಸಿದ್ರು, ಹೆಚ್ಚು ಪ್ರೀತಿ ತೋರಿಸಿದ್ರು. ಅದಕ್ಕೆ ಶಿಲುಬೆಯ ಕಂಬವನ್ನು ಏರಬೇಕು, ಹಿಂದೆ ಮುಂದೆ ನೋಡಲಿಲ್ಲ. ಹೌದಮ್ಮ? ಜಾಸ್ತಿ ಪ್ರೀತಿ ತೋರಿಸಿದ್ರೆ ರಾತ್ರಿ ಕತ್ತಲಲ್ಲಿ ಎಲ್ಲೋಗಿದ್ದ ಊರಿಗೆ ಓಡ್ ಹೋಗ್ತೀನಿ ಅಂತಾನು ಹೇಳ್ತೀನಿ. ಇದು ಏನಿಲ್ಲ, ಇದರ ಅರ್ಥ ಏನ್ರಿ? ಪ್ರೀತಿ. ಪ್ರೀತಿ. ನಾನು ಕತ್ತಲಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡಲ್ಲ, ನಾನು ಕಲ್ಲಲ್ಲಿ ಮುಳ್ಳಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡಲ್ಲ. ನಿಜವಾದ ಪ್ರೀತಿ ಇದ್ರೆ ನಾನು ಹೇಗಾದ್ರೂ ಹೋಗ್ತೇನೆ. ನನಗೆ ಕತ್ತಲಲ್ಲ, ಹಗಲೊತ್ತಾಗಿಯೇ ಇರ್ತದೆ. ಯಾಕೆಂದ್ರೆ ನನ್ನ ದೇವರು ಹೇಳಿದ್ದಾನೆ, ನೀತಿವಂತರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುತ್ತದೆ. ಆಮೇಲೆ ನನ್ನ ಕಾಲುಗಳು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ಯಾಕೆ ಕಾದಿದ್ದೇನೆ ಗೊತ್ತಾ? ನೀನು ವಾಕ್ಯ ಅನುಸರಿಸಬೇಕಷ್ಟೇ. ಮುಂದೆ ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ, ಯಾಕೆಂದರೆ ನೀನು ನನ್ನನ್ನು ಬೋಧಿಸಿದಿ. ಹಲ್ಲೆಲೂಯಾ. ಯಾರು ಬೋಧಿಸಿ ನಡೆಸ್ತಾ ಇದ್ದಾರೆ? ನಿಮ್ಮ ಬೋಧಕರನ್ನು ಯಾವತ್ತೂ ಮರಿಬಾರದು ನೋಡ್ರಿ. ಆಮೇಲೆ ಒಳ್ಳೆಯ ಬೋಧಕರು ಪರಲೋಕದ ಬೋಧಕರಾಗಿದ್ದಾರೆ. ನಿನಗಾಗಿ ಕೊಟ್ಟ ಬೋಧಕರು ಇಲ್ಲಿದ್ದಾರೆ. ತಪ್ಪಿ ಹೋಗ್ಬೇಡ್ರಿ, ಸ್ವಲ್ಪ ತಪ್ಪು ಹೋಗ್ಬೇಡ್ರಿ. ಮುಂದೆ ತುಪ್ಪ ಬೇಕಾ? ತುಪ್ಪ ಬೇಕಾ? ಬೇಡ. ತುಪ್ಪ ಬೇಡ. ಬೇರೆ ಈಗ ಆಯ್ತು ನೋಡಲಿ. ನಿನ್ನ ನುಡಿಗಳು ನನ್ನ ಕಾಲಿಗೆ ಎಷ್ಟೋ ರುಚಿಕರ. 103ನೇ ವಚನ ಓದ್ಬೇಕ. ನಿನ್ನ ನುಡಿಗಳು ನನ್ನ ಕಾಲಿಗೆ. ಹೇಳ್ರಿ, ನಾನು ಯಾವಾಗ ಬೈಬಲ್ ಓದಿದ್ರು, ಬೆಳಗ್ಗೆ ಆಗಲಿ ಬೈಬಲ್ ಓದಿದ್ರು, ಬೈಬಲ್ ಯಾವಾಗ ಬೈಬಲ್ ಓದಿದ್ರು, ಯಾಕಂದ್ರೆ ಇದರಲ್ಲಿ ಜೇನು ತುಪ್ಪಕ್ಕಿಂತಲೂ ಸಿಹಿ. ಆಮೇಲೆ ಯಾವಾಗಾದ್ರೂ ಬುದ್ಧಿ ಇಟ್ಟಿದ್ದೀರಾ? ಹಿಂಗೆಲ್ಲ ಇಲ್ವ? ಯಾರಾದ್ರೂ ಬರೀ ಊಟ ಮಾಡಿದ್ರೆ ಬೈಬಲ್ ಅಲ್ಲಿ ಬಿಟ್ಟು ಈ ಊಟ ಕುಂದಿರ್ತಾರೆ. ಅಂದ್ರೆ ದೇವರ ವಾಕ್ಯ ಬಿಟ್ಬಿಟ್ಟು ಅಲ್ಲಿಗೆ ಅಂತ ಪ್ರಾಣ ಹೋದ್ರೂ ಬಿಡೋದಿಲ್ಲ. ಆಮೇಲೆ ವಾಕ್ಯ. ತುಪ್ಪ ಬೇಕಾ? ಪಕ್ಕದವರಿಗೆ ಕೇಳಿ, ತುಪ್ಪ ಬೇಕಾ? 1 ಗಂಟೆ ಆಗೈತೆ, ತುಪ್ಪ ಬೇಕಾ? ಈಗ ಹೊಟ್ಟೆ ಅಷ್ಟೇ ತುಪ್ಪ ನೆನಪಾಗಿಬಿಡ್ತೈತಿ ಅಲ್ಲ ಬದ? ಇದು ರೈಟ್ ಟೈಮ್, ಈಗ ಒಳ್ಳೆ ಟೈಮ್. ಈಗ ಯಾವ ಟೈಮು? ನಿನ್ನ ನುಡಿಗಳು ನನ್ನ ನಾಲಿಗೆ ಎಷ್ಟೋ ರುಚಿಕರ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ. ಹೇಳ್ರಿ, ಎಷ್ಟೋ ರುಚಿಯಾಗಿದೆ. ಸತ್ಯ ಹೇಳ್ರಿ, ಬೈಬಲ್ ಬಿಟ್ಟು ಓಡ್ಬೇಡ್ರಿ. ರುಚಿ ಆಗೈತೆ ಅಲ್ವಾ? ಗೊತ್ತಾ ನಿಮ್ಗೆ? ಅದ್ರ ಅನುಭವ ಆಯ್ತಾ? ಅನುಭವಿಸ್ಬೇಕಂದ್ರೆ ಗೊತ್ತಾಗ್ತದೆ. ಅದು ಸುಮ್ಮನೆ ಗೊತ್ತಾಗಲ್ಲ, ಅನುಭವಿಸ್ಬೇಕು. ಕಣ್ಣೀರ್ ಹಾಕ್ಬೇಕು, ದೇವ್ರ ಮುಂದ್ಗಡೆ ಗೋಳೆ ಹಾಕ್ಬೇಕು, ಪ್ರಾರ್ಥಿಸ್ಬೇಕು. ಬಹಳ ಜನ ಜಾಸ್ತಿ ಉಪವಾಸ ಇರಬಾರ್ದು ಯಾವನೋ ಹೇಳಿದ್ರು. ಉಪವಾಸದಿಂದಲೇ ಜಯ ಸಾಧಿಸಿದ್ದು ಬೈಬಲ್ ಒಳಗೆ ಬರೆಯಲ್ಪಟ್ಟಿದೆ. ಯೇಸು 40 ದಿನ ಉಪವಾಸ ಸತ್ತೋದ್ರೆ. ಉಪವಾಸದ ಬಗ್ಗೆ ನಿಮಗೊಂದು ಮಾತು ಹೇಳ್ತೀನಿ. ದೇವರ ಮುಂದ್ಗಡೆ ಉಪವಾಸ ಅಂದ್ರೆ ಏನಾಗೋದಿಲ್ಲ. ನಾನು ಹೇಳೋದು ಅರ್ಥ ಆಗ್ತದ? ಈ ಉಪವಾಸ ಹೆಂಗಂದ್ರೆ, ಈಗ ಕೆಲವು ಸಾರಿ ಹೊಟ್ಟೆ
ಉಪವಾಸ ಇರ್ತೀನಿ ಬಿಡೋದು, ಹೊರ ಕೆಲಸಕ್ಕೆ ಹೋಗ್ಬಿಡ್ತೀವಿ, ಅದು ಡೇಂಜರ್. ಉಪವಾಸ ಇದ್ರಿಂದ ಊರವ್ರ ಮುಂದೆ ಎಲ್ಲ ಮಾತಾಡ್ಕೊಂಡು ಬರ್ತೀವಿ, ಊರವ್ರ ಸುದ್ದಿ ಅಂತ. ನಾನಿವತ್ತು ಬಾರ್ ಬೇಗ ರೊಟ್ಟಿ ಪಪ್ಪ ಹತ್ತಿದ್ದೀನಿ, ಊರವರಿಗೆಲ್ಲ ಸಾರ್ಕೊಂಡು ಬರ್ತಾರೆ, ಕೊಡಬೇಕಾದ್ರೆ ಆಮೇಲೆ ಊಟ ಮಾಡ್ತಾರೆ. ಅಂದ್ರೆ ಅವ್ರ ಊಟದ ಮೇಲೆ ಮನಸ್ಸೈತೆ, ಆದ್ರೂ ಬಾಯಲ್ಲಿ ಹೇಳ್ತಾರೆ ಒಪ್ಪ. ಅದನ್ನ ದೇವರು ನೆನೆಸಲ್ಲ. ನಾನು ಹೇಳೋದಂತ ಮನೆಗೆ ಹೋಗಿ 58ನೇ ಅಧ್ಯಾಯ ಏಷ್ಯಾಗ ಹೋದ್ರಿ, ಎಂತ ಉಪವಾಸ ಮಾಡ್ಬೇಕಂತೆ. ಬೆತ್ತಲೆಯಲ್ಲಿದ್ದವನಿಗೆ ಬಟ್ಟೆ ಕೊಡ್ರಿ, ಹಸುವನಿಗೆ ಊಟ ಕೊಡ್ರಿ, ಬಂದಿಯಲ್ಲಿದ್ದವನಿಗೆ ಬಿಡುಗಡೆ ಮಾಡ್ರಿ. ಇದು ನಿಜವಾದ ಉಪವಾಸ. ಇವರು ಹಂಗಲ್ಲ. ಉಪವಾಸ ಇಡೀ ಮೋಸ್ಕೊಂಡ್ಬರ್ತಾರೆ. ಹೇಳ ಏನದು ಹಂದಿತಿರುವುದು ಅದು ಅಲ್ಲ. ಉಪವಾಸ ಇದ್ರೆ ದೇವರ ಅಂಗಳದಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಬೇಕು, ವಾಕ್ಯ ಓದಬೇಕು, ಅದಕ್ಕೆ ಉತ್ತರ ಇದೆ. ಎಸ್ತರ್ ರಾಣಿ ಏನ್ ಹೇಳ್ತಾರೆ? ಮೊರ್ದೆಕೈಗೆ ತಿಳಿಸ್ರಿ, ನಾನು 3 ದಿನ ಹಗಲು ರಾತ್ರಿ ಉಪವಾಸ ಇರ್ತೇನೆ, ಅವರು ನನಗೋಸ್ಕರವಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ. ಯೇಸು 40 ದಿನ ಬೆಟ್ಟದಲ್ಲಿ ಇದ್ದು ಉಪವಾಸ ಇದ್ರು. ರೊಟ್ಟಿ ಸಿಕ್ತ, ಊಟ ಸಿಕ್ತ, ಏನಾದ್ರು ಸಿಕ್ತ? ಸೈತಾನ ಹೇಳ್ತಾನೆ, ನಿನಗೆ ಹಸುವಾಗ್ಬಿಟ್ಟಿದೆ, ಕಲ್ಲನ್ನ ರೊಟ್ಟಿ ಮಾಡಿದ್ದೀನು. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯ ಬದುಕ್ತಾನೆ. ಯೇಸು ಆಮೇಲೆ ಎಂತ ಉಪವಾಸ ಇರಬೇಕು. ಇವರು ಯಾರ್ಯಾರೋ ಈಗೆಲ್ಲ ಸುಳ್ಳು ಬೋಧಕರು ಬಹಳ ಚೆನ್ನಾಗಿ ಬಂದ್ಬಿಟ್ಟಿದ್ದಾರೆ, ತಲೆ ಕೆಡಿಸೋರು. ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಕೆಲಸಕ್ಕೋಸ್ಕರ ಬಂದು ಇಲ್ಲಿ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ನಾನು ಒಪ್ಪೋದಿಲ್ಲ, ಯಾವ ಮನುಷ್ಯನಾದ್ರೆ ಆಗಿರ್ಲಿ, ಉಪವಾಸ ಮಾಡ್ಬೇಕನ್ಸಿದ್ರೆ ಉಪವಾಸ ಮಾಡೇ ಮಾಡ್ತೀವಿ. ಕರೆಕ್ಟಲ್ಲ ಬ್ರದರ್? ನಮ್ ಬ್ರದರ್ ಸಲಹೆ ಕೊಟ್ಟು ಎಲ್ಲರೂ ಹೋದ ಸರ್ ಏನಾದ್ರು ಊಟ ಮಾಡಿ ಅಂದ್ರೆ ಇದು ಯಾಕೆ ಹೀಟ್ ಆಗ್ತದೆ ಗೊತ್ತಾ? ಮೀಟಿಂಗ್ ಹೋಗಿರ್ತೀವಿ, ಊಟ ಮಾಡಲ್ಲ ಬಂದ್ಬಿಡ್ತೀವಿ ನಾವು. ಹಂಗೆ ಅದೇನಾಗ್ತದ್ರಿ? ಅದು ಉಪವಾಸ ಅಲ್ಲ, ಹಸಿವು. ಅದು ಶಿಷ್ಯ ಒಳ್ಳೆ ಶಬ್ದ ಅಲ್ಲ, ಅದು ಹಸಿವು. ಇದು ಉಪವಾಸ. ಉಪವಾಸನೇ ಬೇರೆ, ಹಸಿವೇ ಬೇರೆ. ಹಸಿವು ಅನಾರೋಗ್ಯಕ್ಕೆ ನಡೆಸ್ತದೆ, ಉಪವಾಸ ಜಯಕ್ಕೆ ನಡೆಸ್ತದೆ. ಆಮೇಲೆ ಏನ್ ಗೊತ್ತು? ಕಸ್ತೂರಿ ವಾಸನೆ. ಉಪವಾಸ ಮಾಡಲಾರ್ದವ್ರಿಗೆ ಏನ್ ಗೊತ್ತು? ಉಪವಾಸದ ವಾಸನೆ. ಪ್ರಾರ್ಥನೆ ಮಾಡಲಾರ್ದವ್ರಿಗೆ ಏನ್ ಗೊತ್ತು? ಪ್ರಾರ್ಥನೆ ವಾಸನೆ. ಬೈಬಲ್ ಓದಲಾರ್ದವರಿಗೆ, ಕೇಳಲಾರ್ದವರಿಗೆ ಏನು ಗೊತ್ತು? ಬೈಬಲ್ ವಾಸನೆ. ಸೇವಕರ ಮೇಲೆ ಸಚ್ಚಿ ಬರಲಾರ್ದವರಿಗೆ ಏನು ಗೊತ್ತು? ಸೇವಕರ ಮೇಲೆ. ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಇಲ್ಲದವರಿಗೆ ಏನು ಗೊತ್ತು? ದೇವರ ಮೇಲೆ. ಕರೆಕ್ಟಾ? ಆಮೇಲೆ ಹೇಳಲ್ಲ, ತುಪ್ಪ ಬೇಕಾ? ಫುಲ್ ಹಸಿವಾಗೈತೆ, ಆಸೆ ಬಿಟ್ಬಿಟ್ರೆ ಬೇಗ ಕೈ ಮುಗಿದು ಓಡ್ಬಿಡ್ತದೆ. ಇದ್ರ ಗಂಟೆ ಬಾಗಿಲಾಗ್ಬಿಡ್ತದೆ ಬಸ್. ನಿನ್ನ ನುಡಿಗಳು, ಈ ಮಾತು ನಿಮಗೆ ಜೇನುತುಪ್ಪ ಆಗಿದ್ರೆ ನಿಮ್ಮ ಕಣ್ಣು ಮುಚ್ಚಲ್ಲ, ಮನೆಗೆ ಹೋಗಕ್ಕೆ ಅವಸರ ಮಾಡಲ್ಲ, ಟೈಮ್ ನೋಡಲ್ಲ. ಯಾಕಂದ್ರೆ ಇದು ಏನಂತ ಹೇಳಿದೆ ಈಗ? ತುಪ್ಪ. ಈಗ ಅಧ್ಯಕ್ಷ ಹೇಳ್ತಾರೆ, ಬರೀ 1 kg ತುಪ್ಪ ಕೊಟ್ಟು ಕಳಿಸಿ ಅಂತ. ಸುಮ್ಮನೆ ಇರ್ತೀರಿ? ತುಪ್ಪದ ಮೇಲೆ ಮನಸ್ಸು ನೀವು ಕೊಟ್ಟು ಕಳಿಸಿದ್ರಲ್ಲ, ತುಪ್ಪದ ಮೇಲೆ ಮನಸ್ಸು ಯಾವಾಗ ಕೊಡ್ತಾರೆ, ಯಾವಾಗ ತಿನ್ನ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾರೆ ಏನಕ್ಕ? ದೇವರ ವಾಕ್ಯ ಏನಾಗಿದೆ? ಎಲ್ಲ ಹಂಗೆ ನಿಂತ್ಕೊಳ್ಳಿ ಬೇಗ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಏನ್ ತುಪ್ಪ? ತುಪ್ಪ ಏನಂತ ಇದೆ? ತುಪ್ಪ. ಆಕಳ ತುಪ್ಪ, ಎಮ್ಮೆ ತುಪ್ಪ, ಹಂದಿ ತುಪ್ಪ, ಪಾನ ತುಪ್ಪ ಅಲ್ಲ. ಏನ್ ತುಪ್ಪ? ಜೇನುತುಪ್ಪ. ಜೇನು ಅಂದ್ರೆ ಏನು? ಜೇನುತುಪ್ಪ ಎಲ್ಲಿಂದ ಬರ್ತದೆ? ಒಳ್ಳೆಯ ಹೂಗಳ ಮೇಲೆ ಆ ನೊಣಗಳು ಮಕರಂದವನ್ನು ಹೀರ್ಕೊಂಡು ಬಂದು ತಯಾರಿಸುವ ತುಪ್ಪವೇ ಜೇನುತುಪ್ಪ. ಸೇವಕರು ದೇವರು ಕೊಟ್ಟಂತಹ ಮಕರಂದವನ್ನು ಹೀರ್ಕೊಂಡು ನಿಮಗೆ ಕೊಡ್ತಾ ಇದ್ದಾರಲ್ಲ, ಇದು ಜೇನುತುಪ್ಪವಾಗಿದೆ. ಆಮೇಲೆ ಆಮೇಲೆ ಇದರ ಹಿಂದೆ ಯಾವ ಪ್ರಯಾಸ ಇದೆ? ಸೇವಕರ ಪ್ರಯಾಸ. ದೇವರು ಸೃಷ್ಟಿ ಮಾಡಿದ್ದಾನೆ, ದೇವರು ಕೊಟ್ಬಿಟ್ಟಿದ್ದಾನೆ ಮಾತು. ಅದನ್ನು ಹೀರ್ಕೊಂಡು ಬಂದು ಅದನ್ನು ತಯಾರು ಮಾಡಿ ತಿನ್ನಿಸೋದೈತಲ್ಲ, ಎಷ್ಟು ಕಷ್ಟ ಅಲ್ವಾ? ಕೊನೆಗೆ ಅವರಿಗೆ ಕಷ್ಟ. ಯಾರಿಗೆ? ಹಾಗಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳು, ಇನ್ನು ಒಂದೇ ರಾಷ್ಟ್ರ ನಿನ್ನ ನೇಮಗಳ ಮೂಲಕ ವಿವೇಕಿಯಾದೇನು, ನಿತ್ಯ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತೇನೆ. ನಿತ್ಯ ಅಂದ್ರೆ ಏನ್ರಿ? ಕೆಟ್ಟ ಮಾರ್ಗಗಳು, ಲೌಕಿಕವಾದ ಮಾರ್ಗಗಳು ಅಥವಾ ಬೇಡವಾದ ಮಾರ್ಗಗಳು, ದುಷ್ಟ ಜನರ ಮಾರ್ಗಗಳು, ಕಾರ್ಯಗಳು, ಇದೆಲ್ಲವನ್ನ ನಾನು ತಿರಸ್ಕಾರ ಮಾಡ್ತೀನಿ. ಇವೆಲ್ಲ ನನಗೆ ಏನು ಬೇಡ, ನನಗೆ ಜೇನುತುಪ್ಪ ಇಲ್ಲ ಇಷ್ಟ. ನಿಮ್ಮ ಕೊಟ್ಟವರು ಯಾರಂತ ಕೇಳಿದ್ರೆ ಏನ್ ಹೇಳ್ತೀರಮ್ಮ? ದೇವರು ಕೊಟ್ಟಿದ್ದಾರೆ, ಸೇವಕರು ಪ್ರೈಮ್. ಆಮೇಲೆ ನಿಮ್ಮ ಒಳ್ಳೆ ವಾಕ್ಯ ಕೊಟ್ಟಿದ್ರು, ಓಕೆ, ನೀವು ಹೇಳಿದ್ರು ಓಕೆ, ಆದ್ರೆ ನೀವು ಲೋಕದಲ್ಲಿ
ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗಾಗಿ 1 ಪೇತ್ರ 4ನೇದಲ್ಲಿ ನೋಡ್ತೇವೆ, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನು ಹಿಡಿದುಕೊಳ್ಳಿರಿ. ಯಾಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಬದುಕಬೇಕಾ? ಬಾಧೆ ಬರ್ತಾ ಇದೆಯಾ? ಇನ್ನು ತುಂಬಾ ಇದೆ, ಆದ್ರೆ ಮುಗಿಸ್ತೇನೆ. ಆಮೇಲೆ ಬಾಧೆ ಬರ್ತಾ ಇದೆಯಾ, ಹಿಂಸೆ ಬರ್ತಾ ಇದೆಯಾ, ನೋವು ಬರ್ತಾ ಇದೆಯಾ, ಸಂಕಟ ಬರ್ತಾ ಇದೆಯಾ, ಶೋಧನೆ ಬರ್ತಾ ಇದೆಯಾ, ಚಿಂತೆ ಮಾಡಬೇಡಿ. ಆಮೇಲೆ ನಾನು ಹೇಳೋದಿಷ್ಟೇ, ಚಿಂತೆ ಮಾಡಬೇಡ್ರಿ. ಯೇಸು ನನಗಾಗಿ ಬಾಧೆ ಪಟ್ಟಿದ್ದಾರೆ. ಯಾಕೆ ಬಾಧೆ ಪಟ್ಟಿದ್ದಾರೆ ಗೊತ್ತಾ? ಬಾಧೆ ಪಡ್ತಾ ಇರೋರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ. ನೀನ್ ಬಾಧೆ ಪಡ್ತಾ ಇದೆಯಾ? ಚಿಂತೆ ಮಾಡಬೇಡ. ಯೇಸುವನ್ನು ನೆನೆಸಿಕೊಂಡು ಆ ಬಾಧೆಯಿಂದ ಹೊರಗಡೆ ಬಂದು ಬದುಕಿಸುವ ಯೇಸುವನ್ನು ನೋಡಿ ಜೀವನ ಮಾಡಲಿಕ್ಕೆ ಚಾಲು ಮಾಡು, ಪ್ರಯತ್ನ ಮಾಡು. ಆಮೇಲೆ ಬಾಧೆ ದೊಡ್ಡದಲ್ಲ, ಯೇಸು ದೊಡ್ಡವನು. ಬಡವರಿಗೆ ಹಿಂಸೆ ದೊಡ್ಡದಲ್ಲ, ಯೇಸು ದೊಡ್ಡವನು. ಸಾಲ ದೊಡ್ಡದಲ್ಲ, ಯೇಸು ದೊಡ್ಡವನು. ಲೌಕಿಕವಾದ ಸಂಬಂಧ ದೊಡ್ಡದಲ್ಲ, ಯೇಸು ದೊಡ್ಡವನು. ಬಂಧುಗಳು ದೊಡ್ಡವಲ್ಲ, ಯೇಸು ದೊಡ್ಡವನು. ಓ ಯೇಸು ಮಸೀಹಿ, ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ನಿಮ್ ಸುತ್ತಮುತ್ತಲು ಬೇಲಿ, ಆ ಬೇಲಿ ದಾಟಿ ದೇವರ ಪರ್ಮಿಷನ್ ಇಲ್ಲದೆ ಯಾವನು ಒಳಗಡೆ ಬರ್ಲಿಕ್ಕೆ ಸಾಧ್ಯವಿಲ್ಲ, ಅಪ್ಪಣೆ ಇಲ್ಲ. ಇಲ್ಲಿ ಒಳಗಡೆ ಪ್ರವೇಶ ಮಾಡುವುದು ನಿಷೇಧಿಸಲಾಗಿದೆ. ಏನ್ ಮಾಡಲಾಗಿದೆ? ನೀನು ನಾನು ಹೇಳಿಲ್ಲ, ಸೈತಾನ ಹೇಳೋಕತ್ತಾನ. ನಮ್ಮ ಪರವಾಗಿ ಅವ್ರು ಕೆಲಸ ಮಾಡಕತ್ತಾನ. ಯಾರ ಡ್ಯೂಟಿ ಇದೆ? ದೇವದೂತರ ಡ್ಯೂಟಿ ಇದು. ಯಾರು ಮಾಡಕತ್ತಾರ? ಸೈತಾನ ಮಾಡಕತ್ತಾನ. ಅವನಿಗೂ ಅವನ ಮನೆಗೂ ಅವನ ಸ್ವಾಸ್ಥ್ಯ ಬೇಡಿ ಹಾಕಿ ಸುತ್ತಮುತ್ತಲು ನಿಮ್ಮ ಮನೆ ಸುತ್ತಲೂ ಅಡ್ಡಾಡಕ್ಕೆ ಜಾಗ ಇದ್ರೆ ಹೋಗಿ ಅಡ್ಡಾಡ್ಬರ್ರಿ. ಏನ್ರಿ ಅಡ್ಡಾಡ್ಬರ್ರಿ. ಊದಿನ ಕಡ್ಡಿ ಇಟ್ಕೊಂಡು ಬಾಳೆಹಣ್ಣು ಇಟ್ಕೊಂಡಲ್ಲ, ಸ್ತೋತ್ರ ಮಾಡ್ಕೊಂಡು. ಆ ಊದಿನ ಕಡ್ಡಿ ವಾಸನೆ ಹೋಗೋವರಿಗೆ ಅಷ್ಟೇ ಇರ್ತದೆ, ಆದ್ರೆ ಸ್ತೋತ್ರದ ವಾಸನೆ ಕೊನೆಯ ಉಸಿರಿರುವ ತನಕ. ಆಮೇಲೆ ಕಡ್ಡಿ ಮನುಷ್ಯ ತಯಾರು ಮಾಡ್ತಾನೆ, ಸ್ತೋತ್ರ ದೇವರು ತಯಾರು ಮಾಡ್ತಾನೆ. ಹಾಗಾಗಿ ಮನೆ ಸುತ್ತಲೂ ಹೋಗಕ್ಕೆ ಜಾಗ ಇದ್ರೆ ಸುತ್ತಲೂ ಹೋಗಿ ಒಂದು ರೌಂಡ್ ನೋಡ್ಕೊಂಡ್ ಬರ್ರಿ. ದೇವರು ಹೇಳ್ತಾನೆ, ಮಗಳೇ ನೋಡ್ತಾ ಇದೆಯಾ, ನಿನ್ನ ಮನೆ ಸುತ್ತಲೂ ನಾನು ಬೇಲಿ ಹಾಕಿದ್ದೇನೆ, ಕಾಣ್ತಾ ಇದೆಯಾ ಅಂತ. ಯಾರು ದೇವರ ಆತ್ಮದಲ್ಲಿ ನಡ್ಕೊಳ್ತಾ ಇರೋ ದೇವರ ಜೊತೆ ಮಾತಾಡಲಿಕ್ಕೆ ಚಾಲು ಮಾಡ್ತಾರೆ. ಆಮೇಲೆ ಮನೆ ಸುತ್ತಲೂ ದೇವರ ಕಾರ್ಯ ಮಾಡ್ತಾರೆ. ಎಷ್ಟೇ ಹೊಗೆ ಬಿಡ್ಲಿ, ಎಷ್ಟೇ ಬಿಡ್ಲಿ,